ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ನನ್ನ ಕೊಲೀಗ್ ಅಶ್ವಿನಿ ದೇವಾಡಿಗ. ಈ ಕ್ಷಣದ ಎಲ್ಲ ಸುದ್ದಿಗಳ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ಅಶ್ವಿನಿ ದೇವಾಡಿಗ, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಈಗಾಗಲೇ ಗೊತ್ತಿರೋ ರೀತಿಯಲ್ಲಿ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂಥ ಈ ಸಿಲಿಂಡರ್ ಅಭಾವ, ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಅಭಾವ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸರಿಪಡಿಸೋದಕ್ಕೆ ಆಗ್ತಾ ಇಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಎಲ್ಲವೂ ಕೂಡ ಮೂಡ್ತಾ ಇದೆ. ಅದರ ಜೊತೆಯಲ್ಲಿ ಹೋಟೆಲ್ಗಳೆಲ್ಲವೂ ಕೂಡ ಬಂದಾಗುವಂಥ ಪರಿಸ್ಥಿತಿ. ಈಗಾಗಲೇ ಬೆಂಗಳೂರಲ್ಲೇ ಸರಿಸುಮಾರು 20,000 ಹೋಟೆಲ್ಗಳು ಬಂದಾಗಿದೆ. ಅದರ ಜೊತೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಹೋಟೆಲ್ಗಳು ಬಾಗಿಲು ಹಾಕ್ಕೊಂಡಿರೋದು. ಕಮರ್ಷಿಯಲ್ ಗ್ಯಾಸ್ ಸಿಗಬೇಕು ಅಂತ ಹೇಳಿದ್ದಾರೆ, ಆದರೆ ಇವತ್ತು ಸಿಗುತ್ತಾ ಅನ್ನೋ ಪ್ರಶ್ನೆ. ನಾಲ್ಕನೇ ದಿನವೂ ಕೂಡ ಈ ಗ್ಯಾಸ್ ಎಮರ್ಜೆನ್ಸಿ ಮುಂದುವರೆದಿದೆ. ರಾಜ್ಯದಾದ್ಯಂತ 20,000 ಹೋಟೆಲ್ಗಳು ಈಗಾಗಲೇ ಬಂದಾಗಿದೆ. ಇವತ್ತು ಮತ್ತಷ್ಟು ಹೋಟೆಲ್ಗಳು ಬಂದಾಗುವಂಥ ಸಾಧ್ಯತೆ. ಒಂದು ವೇಳೆ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇದ್ರೆ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಚಾಲಕರಿಗೆ, ಮತ್ತೊಂದು ಕಡೆಯಲ್ಲಿ ಹೋಟೆಲ್ ನಡೆಸೋದಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಇಲ್ಲ, ಅಲ್ಲೂ ಕೂಡ ಪರದಾಟ. ಅದರ ಜೊತೆಯಲ್ಲಿ PGಗಳಲ್ಲಿ ಗ್ಯಾಸ್ ಇಲ್ಲ, ಅಲ್ಲೂ ಕೂಡ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿರೋದು. ಅದನ್ನು ಪೂರೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗಿದೆ. ಆದರೂ ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ. ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂಥ ಆರೋಪಗಳು. ಅದರ ಜೊತೆಯಲ್ಲಿ ಈ ಡೊಮೆಸ್ಟಿಕ್ ಕಮರ್ಷಿಯಲ್ ಗ್ಯಾಸ್ ಎರಡೂ ಈಗ ಸಿಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಆತಂಕಗಳು ಈಗ ಕಾಡ್ತಾ ಇರೋದು. ಗ್ಯಾಸ್ ಸುನಾಮಿ ಅಪ್ಪಳಿಸ್ತಾ ಇದ್ದಂತೆ ಈಗ CBI ಕೂಡ ಎಂಟ್ರಿ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಅನಿಲದ ಅಭಾವ ಎಷ್ಟು ಮಟ್ಟಿಗೆ ಕಾಡ್ತಾ ಇದೆ ಅಂತಂದರೆ, ಒಂದು ಕಡೆಯಲ್ಲಿ ಈಗಾಗಲೇ ಈ ಆಟೋ ಓಡಿಸುವಂಥ ಚಾಲಕರು, ಅದರ ಜೊತೆಲಿ ಹೋಟೆಲನ್ನು ನಡೆಸುವಂಥ ಮಾಲೀಕರು, ಇವರೆಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ, ಕಲಬುರಗಿಯಲ್ಲೂ ಅಷ್ಟೇನಲ್ಲ, ಅಲ್ಲೂ ಕೂಡ ಇಂಥದ್ದೇ ಅನೇಕ ಘಟನೆಗಳು ನಡೆದಿದೆ. ಈಗ ಶಾಲಾ ಮಕ್ಕಳ ಬಿಸಿಯೂಟಕ್ಕೂ ಕೂಡ ಗ್ಯಾಸ್ ಬರ. ನಿನ್ನೆ ಒಂದು ಸ್ಟೋರಿಯನ್ನು ಗಮನಿಸ್ತಾ ಇದ್ವಿ. ಬಿಸಿಯೂಟ ತಯಾರು ಮಾಡುವಂಥ ಸಂದರ್ಭದಲ್ಲಿ ಅರ್ಧದಲ್ಲೇ ಗ್ಯಾಸ್ ಖಾಲಿ. ಆನಂತರ ಹಾಗೋ ಹೀಗೋ ಅರೇಂಜ್ ಮಾಡಿ ಬಿಸಿ ಊಟ ತಯಾರು ಮಾಡಿದ್ರು. ಒಂದು ದಿನದ ಆ ಪರಿಸ್ಥಿತಿ ಅಂದರೆ ಮುಂದಿನ ದಿನಗಳಲ್ಲಿ ಏನು, ಇವತ್ತು ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಇದು ಕಲಬುರಗಿಯ ಚಿತ್ರಣ ಇವತ್ತು ಗಮನಿಸ್ತಾ ಇರೋದು. ಬಿಸಿ ಊಟ ಕೊಡಬೇಕು ಮಕ್ಕಳಿಗೆ, ಆದರೆ ಬಿಸಿ ಊಟ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ಗಳು ಸಪ್ಲೈ ಆಗ್ತಾ ಇಲ್ಲ. ನಿನ್ನೆ ತಾನೇ ಹೇಳಿದ್ರು ಈ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಿಸಿ ಊಟಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಎಂದಿನಂತೆ ನಡೆಯುತ್ತೆ, ಅಲ್ಲಿಗೆ ಪೂರೈಕೆ ಆಗುತ್ತೆ, ಮೊದಲ ಆದ್ಯತೆಯಂತೆ ಪೂರೈಕೆ ಮಾಡಬೇಕು ಅಂತ ಹೇಳಿದ್ರು. ಆದರೆ ಕಲಬುರಗಿಯಲ್ಲಿ ಅಂಥ ಪರಿಸ್ಥಿತಿ ಕಂಡು ಬರ್ತಾ ಇಲ್ಲ. ಇದು ಯಾರ ಗಮನಕ್ಕೆ ಬಂದಿದೆಯೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಸರ್ಕಾರಿ ಶಾಲೆಗಳಿಗೆ ಸಪ್ಲೈ ಆಗಬೇಕಾದಂಥ ಗ್ಯಾಸ್ ಸಿಲಿಂಡರ್ಗಳು ಸರಿಯಾದ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ವಿಚಾರ ಕೂಡ ಕೇಳಿಬರ್ತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈ ಒಂದು ಶಾಲೆಯಲ್ಲಿ ಸುಮಾರು 520ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥದ್ದು. ಪ್ರತಿನಿತ್ಯ 3 ರಿಂದ 4 ಗ್ಯಾಸ್ ಸಿಲಿಂಡರ್ಗಳು ಇಲ್ಲಿ ಅಡುಗೆ ಮಾಡೋದಕ್ಕೆ ಬೇಕಾಗುತ್ತೆ. ಆದರೆ ಸದ್ಯ ಇರುವಂಥ ಗ್ಯಾಸ್ ಸಿಲಿಂಡರ್ಗಳು ಕೇವಲ 2 ಸಿಲಿಂಡರ್ ಮೇಲೆ ಅಡುಗೆಯನ್ನು ಮಾಡಿರುವಂಥದ್ದು. ಒಂದು ಕಡೆ ಈಗ ಅನ್ನ ಮಾಡಿರುವಂಥದ್ದು, ಮತ್ತೊಂದು ಕಡೆ ಸಾಂಬಾರು. 2 ರೀತಿಯಾದಂಥ ಮಧ್ಯಾಹ್ನದ ಊಟಕ್ಕಾಗಿ ಅಡುಗೆಯನ್ನು ತಯಾರು ಮಾಡ್ಕೊಂಡಿರುವಂಥದ್ದು. ಅದು ಇವತ್ತಿಗೆ ಖಾಲಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಇಲ್ಲಿರುವಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂಥದ್ದು. ನಾಳೆಯ ವೇಳೆ ಮತ್ತೆ ಹೊಸ ಸ್ಟಾಕ್ ಬರದೇ ಹೋದರೆ ನಾಳೆ ಅಡುಗೆ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಇವತ್ತಿನ ಸಲುವಾಗಿ ಆ ಸಾಂಬಾರು ಕೂಡ ಮಾಡಿರುವಂಥದ್ದು ಈಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ ಇವತ್ತು ಏನು ಆ ಮಕ್ಕಳಿಗೆ ಊಟಕ್ಕೋಸ್ಕರ ಅಂತೇಳಿ ಸಾಂಬಾರು ಮಾಡಿರುವಂಥದ್ದು. ಇದೊಂದು ಗ್ಯಾಸ್ ಸಿಲಿಂಡರ್ ಇರುವಂಥದ್ದು. ಇನ್ನೊಂದು ಈ ಭಾಗದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಕೂಡ ಖಾಲಿಯಾಗಿರುವಂಥ ಸಿಲಿಂಡರ್ ಕೂಡ ಇಟ್ಟಿರುವಂಥದ್ದು. ಪ್ರತಿನಿತ್ಯ ಏನು ಅವರಿಗೆ ಬೇಕಾಗಿರುವಂಥಷ್ಟು ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಇವತ್ತಿಗೆ ಮಕ್ಕಳಿಗೆ ಏನು ಬೇಕಾದಷ್ಟು ಅಡುಗೆ ಮಾಡಿ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಮಕ್ಕಳು ಕೂಡ ಇದೀಗ ಮಧ್ಯಾಹ್ನದ ಬಿಸಿ ಊಟವನ್ನು ಮಾಡ್ತಾ ಇರುವಂಥದ್ದು. ಆದರೆ ನಾಳೆಯ ವೇಳೆಗೆ ಮತ್ತೆ ಸಿಲಿಂಡರ್ ಪೂರೈಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಇಲ್ಲಿರುವಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಯುದ್ಧದ ಎಫೆಕ್ಟ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ ಸರಿಯಾದ ರೀತಿಯಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಹಾಗಾಗಿಯೇ ಮಧ್ಯಾಹ್ನದ ಬಿಸಿ ಊಟದ ಮೇಲೂ ಕೂಡ ಇದೀಗ ಒಂದು ಹಂತಕ್ಕೆ ಎಫೆಕ್ಟ್ ಬೀಳುವಂಥ ಸಾಧ್ಯತೆ ಕೂಡ ದಟ್ಟ ಆಗಿರುವಂಥದ್ದು. ನನ್ನ ಜೊತೆ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ನಿಮಗೆ ಸಿಲಿಂಡರ್ ಎಷ್ಟು ಬೇಕಾಗುತ್ತೆ, ಎಷ್ಟು ಸಪ್ಲೈ ಆಗ್ತಾ ಇದೆ ಅಂತ? ಸರ್, ಸಿಲಿಂಡರ್ ಅಲಾಟ್ಮೆಂಟ್ ಆದದ್ದು 3 ಸರ. ನಮಗೆ ಈಗಾಗಲೇ 2 ಸಪ್ಲೈ ಕೊಟ್ಟಿದ್ದಾರೆ ಸರ್. ಈಗೇನಪ್ಪ ಅಂತಂದರೆ ನಮಗೆ ಇವತ್ತಿಗೆ ಸಿಲಿಂಡರ್ ಮುಕ್ತಾಯ ಆಗ್ತದೆ. ನಾನು ಸಂಗಮೇಶ್ವರ ಗ್ಯಾಸ್ ಸಿಲಿಂಡರ್ದವರಿಗೆ ಫೋನ್ ಮಾಡಿದೆ ನಿನ್ನೆ ಫೋನ್ ಮಾಡಿದಾಗ ಸ್ವಲ್ಪ ಸಿಲಿಂಡರ್ದರ ಕೊರತೆ ಅದ ಸರ್, ನಾವೇನಾದರೂ 1 ಅಥವಾ 2 ನಿಮಗೆ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಸರ್ ನಾಳೆ 3 ಗಂಟೆ ತನಕ ಅಂತೇನೆ ಅಂತ ಮತ್ತೆ ಹೇಳಿದ್ರು ಸರ್. ಸೊ ಇವತ್ತಿಗೆ ನಿಮ್ಮ ಸಿಲಿಂಡರ್ ಖಾಲಿ ಆಯ್ತು ಅಂದ್ರೆ ನಾಳೆ ಮತ್ತೆ ಹೊಸ ಸಿಲಿಂಡರ್ ಬೇಕಾಗುತ್ತೆ ಅಡುಗೆ ಮಾಡೋದಕ್ಕೆ? ಹಾಂ ಸರ್, ಹೊಸದು ನಾಳೆ ಅಡುಗೆ ಮಾಡಬೇಕಾಯ್ತಂದ್ರೆ ನನಗೆ ಹೊಸ ಸಿಲಿಂಡರ್ ಬೇಕು ಸರ್. ಆ ಸಿಲಿಂಡರ್ ಇದ್ದಾಗ ಮಾತ್ರ ಮಕ್ಕಳಿಗೆ ಬಿಸಿ ಊಟ ಹಾಕಲಿಕ್ಕೆ ಸಾಧ್ಯತೆ, ಇಲ್ಲಾಂದರೆ ಸ್ವಲ್ಪ ತೊಂದರೆ ಆಗ್ತದೆ ಸರ್. ಸರ್, ಈಗ ಒಂದು ವೇಳೆ ಈ ಸಿಲಿಂಡರ್ ಸಪ್ಲೈ ಬರದೇ ಹೋದರೆ ಹೇಗೆ ಮಾಡ್ತೀರಾ ಅಂತ? ಸಿಲಿಂಡರ್ ಸಪ್ಲೈ ಬರದೇ ಇದ್ದರೆ ಒಂದೊಂದು ಸಲ ನಾವೇನಪ್ಪ ಅಂತಂದರೆ ನಮ್ಮಲ್ಲಿ ಟೀಚರ್ಸ್ ಮನೆಯಲ್ಲೂ ಮತ್ತು ನಮ್ಮ ಬಿಸಿ ಅಡುಗೆ ಮನೆಯದರಲ್ಲೂ ತಂದು ಒಂದೊಂದು ಸಲ ಅಕಸ್ಮಾತ್ ಹಿಂಗೆ ಆದಾಗ ನಾವು ಅದನ್ನು ನಿಭಾಯಿಸೀವಿ ಸರ್. ಇಲ್ಲಪ್ಪ ಅಂತಂದರೆ ಬೇರೆ ಕಡೆಗೆ ಎಲ್ಲರೇ ತುಂಬಿಸ್ತಿದ್ರು ಅಂದ್ರೂ ಅದನ್ನು ನಾನು ಹಣ ಕೊಟ್ಟಿಗೆ ತುಂಬಿಸ್ಕೊಂತಂದ್ರೂ ಅಡುಗೆ ಮಾಡಿಸ್ತೀನಿ ಸರ್. ಅಲ್ಲ, ಈಗ ಡಬಲ್ ರೇಟ್ ಕೊಡ್ತೀವಿ ಅಂದರೂ ಸಿಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥದ್ರಲ್ಲಿ ಮಕ್ಕಳಿಗೆ ಅಂತೂ ಉಪವಾಸ ಹಾಕೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಅವರಿಗೆ ಊಟ ಬಡಿಸ್ಬೇಕು, ತಾವು ಅಡುಗೆ ಮಾಡಲೇಬೇಕು, ಸಿಲಿಂಡರ್ ಬೇಕೇ ಬೇಕು. ಹಂಗಿದ್ದಾಗ ಪರಿಸ್ಥಿತಿ ಎಲ್ಲಿ ಅನಿವಾರ್ಯ ಕಾರಣದಿಂದ ಎಲ್ಲಿ ನಮಗೆ ಗ್ಯಾಸ್ ಸಿಗದಿದ್ದ ಕಾರಣದಕ್ಕೆ ನಾವು ಸೌದೆ ಅಡುಗೆ ಮಾಡಬೇಕಾಯ್ತಪ್ಪ ಅಂದ್ರೆ ಕಟ್ಟಿಗೆಯಿಂದ ಮುಖಾಂತರ ಅಡುಗೆ ಮಾಡಿ ನಾವು ಮಕ್ಕಳಿಗೆ ಪೂರೈಸ್ತೀವಿ ಸರ್. ಈಗ ಇವತ್ತಿಗಂತೂ ಅಡುಗೆ ಹೇಗೋ ಮಾಡಿದ್ರಿ, ನಾಳೆ ಊಟಕ್ಕೆ ಅಥವಾ ನಾಳೆ ಅಡುಗೆ ತಯಾರಿಗೆ ಸಿಲಿಂಡರ್ ಬರುತ್ತೆ ಅನ್ನೋಂಥದ್ದು ಮಾತು ಹೇಳಿದ್ರು. ಈಗ ನಾಳೆ ಎಷ್ಟೊತ್ತಿನ ತನಕ ಸಪ್ಲೈ ಮಾಡ್ತಾರೆ ಏನಂತ ಹೇಳಿ? ಸರ್, ಇವತ್ತೇ 3 ಗಂಟೆಗೆ ಅಂತ ಹೇಳಿದ್ದಾರೆ ಸರ್. ಇವತ್ತು 3 ಗಂಟೆ 4 ಗಂಟೆ 4:15 ತನಕ ನಾನು ನೋಡ್ತೀನಿ ಸರ್. ಬರೆದಿದ್ದ ಕಾರಣಕ್ಕೆ ಬರಲಿಲ್ಲಪ್ಪ ಅಂತಂದರೆ ನಾ ಕಟ್ಟಿಗೆ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ಸರ್. ಇವತ್ತು 5:15 ತನಕ ಮಾಡ್ಕೊಂಡು ನಾಳೆಗೆ ಮಕ್ಕಳಿಗೆ ಏನಪ್ಪ ಅಂದ್ರೆ 11 ಗಂಟೆಗೆ ನಾವು ಅಡುಗೆ ಪ್ರಾರಂಭ ಮಾಡಿದೆವು ಅಂದ್ರೆ 1 ಗಂಟೆ ಒಳಗಡೆ ನಾನು ಅಡುಗೆ ಮಾಡಿಗೆಸಿಂದ್ರೆ ಪೂರೈಸಲಿಕ್ಕೆ ಸಾಧ್ಯತೆ ಆಗ್ತದೆ ಸರ್. ಸೊ ಇದಿಷ್ಟು ಇಲ್ಲಿರುವಂಥ ಶಾಲೆಯ HM ಅವರು ಹೇಳ್ತಾ ಇರುವಂಥ ಮತ್ತು ಇವತ್ತು ಸಂಜೆ ಒಳಗಾಗಿ ಸಿಲಿಂಡರ್ ಬಂದರೆ ನಾಳೆಯ ಅಡುಗೆ ಆಗುತ್ತೆ. ಒಂದು ವೇಳೆ ಇವತ್ತು ಸಂಜೆ ಒಳಗಾಗಿ ಸಿಲಿಂಡರ್ ಬರದೇ ಹೋದರೆ ನಾಳೆ ನಾವು ಸೌದೆ ಒಲೆ ಮೇಲೆ ಅಡುಗೆಯನ್ನು ಮಾಡಿ ಮಕ್ಕಳಿಗೆ ಊಟವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸಿಲಿಂಡರ್ ಎಫೆಕ್ಟ್ನಿಂದಾಗಿ ಸಾಕಷ್ಟು ಶಾಲೆಗಳಲ್ಲಿರುವಂಥ ಬಿಸಿ ಊಟದ ಮೇಲೂ ಕೂಡ ಎಫೆಕ್ಟ್ ಬೀಳೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇರಾನ್ ಹಾಗೂ ಇಸ್ರೇಲ್ನಲ್ಲಿ ನಡೀತಾ ಇರುವಂತಹ ಆ ವಾರ್ನ ಇಫೆಕ್ಟ್ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಹೋಟೆಲ್ಗಳು ಮಾತ್ರನ ಇದರಿಂದ ತೊಂದರೆಗೀಡಾಗ್ತಾ ಇರೋದು ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಅದಷ್ಟೇ ಅಲ್ಲ, ಹಾಸ್ಟೆಲ್ಗಳಾಗಿರ್ಬೋದು, PGಗಳಾಗಿರ್ಬೋದು, ಅಷ್ಟೇ ಯಾಕೆ ದೇವಸ್ಥಾನಗಳಲ್ಲೂ ಕೂಡ ಇದೆ ಈಗ ಇದೇ ಕತೆ. ನಾಡ ದೇವತೆಗೂ ಕೂಡ ತಟ್ಟಿದ ಗ್ಯಾಸ್ ಬಿಸಿ. ಚಾಮುಂಡಿ ಬೆಟ್ಟದ ದಾಸೋಹಕ್ಕೂ ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಿಲಿಂಡರ್ ಖಾಲಿಯಾಗಿದೆ. ಇವತ್ತಿನಿಂದ ಸೌದೆ ಒಲೆಯಲ್ಲಿ ಪ್ರಸಾದ ತಯಾರಿ ಮಾಡಲಾಗ್ತಾ ಇದೆ. ಪ್ರಸಾದ ಮತ್ತು ಲಡ್ಡು ತಯಾರಿಕೆಗೆ 10 ಸಿಲಿಂಡರ್ ಬಳಸಲಾಗ್ತಾ ಇದೆ. ಯುದ್ಧದ ಪರಿಣಾಮ ರಾಜ್ಯದಾದ್ಯಂತ ಉಂಟಾಗಿರುವಂತಹ ಈ ಅನಿಲ ಪೂರೈಕೆಯ ವ್ಯತ್ಯಯ, ಇದರಿಂದ ಅನುಭವಿಸ್ತಾ ಇರುವಂತಹ ಈ ತೊಂದರೆಗಳು, ಶೀಘ್ರವೇ ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಎಲ್ಲ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿ ಒಂದು ಕಡೆಯಾದರೆ ದೇವಸ್ಥಾನದಲ್ಲಿ ದಾಸೋಹವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಸೌದೆ ಒಲೆಯಲ್ಲಿ ಈಗ ಪ್ರಸಾದವನ್ನು ತಯಾರು ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಗ್ಯಾಸ್ ಸಮಸ್ಯೆ ಕೇವಲ ಹೋಟೆಲ್ಗಷ್ಟೇ ಸೀಮಿತನ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ದೇವಸ್ಥಾನ, ಮಠ, ಮಾನ್ಯಗಳಿಗೂ ಕೂಡ ಇದರ ಬಿಸಿ ಈಗ ತಟ್ಟಿದೆ. ಹಲವು ದೇವಸ್ಥಾನಗಳಲ್ಲಿ ದಾಸೋಹವನ್ನೇ ಬಂದ್ ಮಾಡಿದ್ದಾರೆ. ಈಗ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಿನ್ನೆವರೆಗೂ ಕೂಡ ಯಾವುದೇ ತೊಂದರೆ ಇರಲಿಲ್ಲ, ಆದರೆ ಇವತ್ತಿನಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸೌದೆ ಒಲೆಯಲ್ಲಿ ಈಗ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ. ಸರಿಸುಮಾರು ಈ ಪ್ರಸಾದ ಜೊತೆಗೆ ಲಡ್ಡು ತಯಾರಿಕೆ ಮಾಡೋದಕ್ಕೂ 10 ಸಿಲಿಂಡರ್ಗಳು ಬೇಕಾಗುತ್ತೆ ಅನ್ನುವಂಥ ಮಾಹಿತಿ. ಅದರ ಪೂರೈಕೆ ಇದೆ. ಅದರ ಹೊರತಾಗಿ ಉಳಿದ ಪ್ರಸಾದ ಏನಿದೆ, ಉಳಿದ ದಾಸೋಹ ಏನಿದೆ, ಅದೆಲ್ಲದಕ್ಕೂ ಕೂಡ ಈಗ ಸೌದೆ ಒಲೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ. ಅವ್ರಿಗೆ ಎಂದಿನಂತೆ ಅನ್ನ ದಾಸೋಹ ನಡಿಬೇಕು, ಪ್ರಸಾದ ವಿತರಣೆ ನಡಿಬೇಕು, ಅದನ್ನು ನಿಲ್ಲಿಸುವಂತಿಲ್ಲ. ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ನಿನ್ನೆವರೆಗೂ ಕೂಡ ತೊಂದರೆ ಆಗಿಲ್ಲ. ಆ ರೀತಿ ತೊಂದರೆ ಆದರೆ ನಾವು ಸೌದೆ ಒಲೆ ಬಳಸ್ತೀವಿ ಅಂತಾನೂ ಹೇಳಿದ್ರು. ಇವತ್ತಿನಿಂದ ತೊಂದರೆ ಆಗ್ತಾ ಇದೆ. ಮುಂದೆ ಹೇಗೆ ಅನ್ನುವಂಥ ಪ್ರಶ್ನೆ. ಸದ್ಯಕ್ಕೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ?
ಅಶ್ವಿನಿ, ಸದ್ಯಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಆ ಗ್ಯಾಸ್ ಖಾಲಿ ಆಗಿಲ್ಲ. ಇಲ್ಲೂ ಕೂಡ 1 ವಾರಕ್ಕೆ ಆಗುವಷ್ಟು ಸಿಲಿಂಡರ್ನ ಈಗಾಗಲೇ ಶೇಖರಣೆ ಮಾಡಿ ಇಡಲಾಗಿದೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾದ ಕಾರಣಕ್ಕಾಗಿ ಇವತ್ತಿನಿಂದ ಸೌದೆ ಒಲೆಯಲ್ಲಿ ಈಗಾಗಲೇ ಏನೋ ಪ್ರಸಾದವನ್ನು ಸಿದ್ಧಪಡಿಸ್ತಾ ಇರುವಂಥದ್ದು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ದಾಸೋಹ ಭವನದ ಕೆಳಮಹಡಿಯಲ್ಲಿರುವ ಕೆಳಮಹಡಿಯಲ್ಲಿ ಏನು ಅಡುಗೆ ಮಾಡ್ತಾರೆ. ಈ ದಾಸೋಹ ಭವನದಲ್ಲಿ ಈ ಕೆಳಭಾಗದಲ್ಲಿ ಈಗ ಏನು ಸಾಂಬಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ ಸುಮಾರು 2 ಕ್ವಿಂಟಲ್ ಪಲಾವನ್ನ ವೆಜಿಟೇಬಲ್ ಪಲಾವನ್ನ ಈಗಾಗಲೇ ಏನೋ ಸಿದ್ಧಪಡಿಸಿ ಈಗಾಗಲೇ ಭಕ್ತರಿಗೆ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಮಧ್ಯಾಹ್ನದ ಏನೋ ಸಾಂಬಾರ್ ಇರ್ಬೋದು, ಜೊತೆಗೆ ಪಾಯಸ. ಪ್ರತಿನಿತ್ಯವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಜನರು ಬೆಳಗಿನ ಉಪಹಾರ ಇರ್ಬೋದು, ಮಧ್ಯಾಹ್ನ ಊಟಕ್ಕೆ ಇರ್ಬೋದು, ರಾತ್ರಿಯ ಊಟಕ್ಕೆ ಇರ್ಬೋದು, 3 ಹೊತ್ತು ಊಟಕ್ಕೂ ಕೂಡ ಇಲ್ಲಿ ಏನೋ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ. ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸುಮಾರು ಯುದ್ಧದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ ಕೊಡೋದನ್ನು ನಿಲ್ಲಿಸಿದ್ದಾರೆ. ಸೊ ಹೀಗಾಗಿ ಇಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟದಲ್ಲಿ ಇವತ್ತಿನಿಂದಲೇ ಕೂಡ ಒಂದು ಒಲೆಯಲ್ಲಿ ಈಗ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು ಒಂದು ಒಲೆಯಲ್ಲಿ ಈಗ ಆ ಪ್ರಸಾದವನ್ನು ತಯಾರು ಮಾಡಲಾಗ್ತಾ ಇದೆ. ನಾಳೆಯಿಂದ ಇದೆಲ್ಲ 2 ಒಲೆಯಲ್ಲಿ ಮಾಡೋದಕ್ಕೆ ಈಗಾಗಲೇ ಇಲ್ಲೆಲ್ಲ ಬಹಳಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಮತ್ತೊಂದು ಭಾಗದ ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮತ್ತೊಂದು ಭಾಗದಲ್ಲೂ ಕೂಡ ಸಿಲಿಂಡರ್ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೂ 1 ವಾರಕ್ಕೆ ಆಗುವಷ್ಟು ಸಿಲಿಂಡರ್ ಶೇಖರಣೆ ಆಗಿದೆ. ಮತ್ತೊಂದು ಕಡೆ ಆ ಸಿಲಿಂಡರ್ ಖಾಲಿ ಆಗಿರೋದನ್ನು ನೋಡ್ತಾ ಇರ್ಬೋದು. ಇಲ್ಲಿ ಒಳಭಾಗದಲ್ಲಿ ಈಗಾಗಲೇ ಏನು ದಾಸೋಹ ಭವನದ ಭಾಗದಲ್ಲಿರುವಂತಹ ಒಂದು ಕೋಣೆಯಲ್ಲೂ ಕೂಡ ಈಗಾಗಲೇ ತುಂಬಿರುವಂತಹ ಸಿಲಿಂಡರ್ ಕೂಡ ಈಗಾಗಲೇ ತುಂಬಿ ಇಡಲಾಗಿದೆ. ಮತ್ತೊಂದು ಕಡೆ ಸೌದೆ, ಇವತ್ತಿಂದ ಸೌದೆಯಲ್ಲಿ ಈಗಾಗಲೇ ಆಹಾರವನ್ನು ತಯಾರು ಮಾಡೋದಕ್ಕೆ ಸಿದ್ಧತೆಗಳು ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಷ್ಟು ಸೌದೆಗಳಲ್ಲೂ ಈಗಾಗಲೇ ಶೇಖರಣೆ ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಯುದ್ಧ ಇದೇ ರೀತಿಯಾಗಿ ಮುಂದುವರೆದ್ರೆ ಸಾಕಷ್ಟು ತೊಂದರೆಗಳಾಗುತ್ತೆ. ದಾಸೋಹ ಭವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದಾಸೋಹ ನಿಲ್ಲಬಾರದು ಅನ್ನೋ ಕಾರಣಕ್ಕೆ ಈಗಾಗಲೇ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದವರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಒಂದು ವೇಳೆ ಎಲ್ಲೋ ಕಡೆ ಸಿಲಿಂಡರ್ ಸ್ಟಾಪ್ ಆದರೂ ಕೂಡ ನಾವು ಸೌದೆ ಒಲೆಯಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರಿಗೆ ಪ್ರಸಾದವನ್ನು ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತಹ ಸಂದೇಶವನ್ನು ಇವತ್ತಿಂದ ರವಾನೆ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟಕ್ಕೆ ಯಾರಿಗೂ ಕೂಡ ತೊಂದರೆ ಆಗದಂತೆ ದಾಸೋಹ ಭವನದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಈಗಾಗಲೇ ಮತ್ತೊಂದು ವಿಷಯ ಗಮನಿಸ್ತಾ ಇರ್ಬೋದು. ಒಂದು ಒಲೆಯಲ್ಲಿ ಈಗ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು ಇದು 2 ಒಲೆ ಆಗುವಂತಹ ಇವತ್ತು ನಾಳೆಯಿಂದ 2 ಒಲೆಗಳಲ್ಲಿ ಈಗಾಗಲೇ ಏನು ಸಿಲಿಂಡರ್ನಲ್ಲೂ ಕೂಡ ಈಗಾಗಲೇ ಪ್ರಸಾದವನ್ನು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ಇವತ್ತು 1 ಒಲೆಯಲ್ಲಿ ಮಾಡಲಾಗ್ತಾ ಇದೆ. ಇದೆಲ್ಲ 2 ಒಲೆಗೆ ಹೆಚ್ಚಿಸಿ ಪ್ರತಿಯೊಂದಲ್ಲೂ ಕೂಡ ಈಗಾಗಲೇ ಏನೋ ಒಂದಷ್ಟು ಪದಾರ್ಥಗಳೆಲ್ಲ ಸಿಲಿಂಡರಲ್ಲಿ ಮಾಡ್ತಾ ಇದ್ರು. ಸೊ ಹೀಗಾಗಿ ನಾಳೆಯಿಂದ 2 ಒಲೆಗಳನ್ನು ಮಾಡಿ ಇದೇ ಜಾಗದಲ್ಲಿ ಪ್ರತಿಯೊಂದನ್ನು ಕೂಡ ಇದೇ ಒಂದು ಸೌದೆ ಒಲೆಯಲ್ಲೇ ಮಾಡೋದಕ್ಕೆ ಈಗಾಗಲೇ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸೊ ಈ ಮೂಲಕವಾಗಿ ದಾಸೋಹ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಪ್ರತಿನಿತ್ಯವೂ ಕೂಡ ಎಂದಿನಂತೆ ದಾಸೋಹಕ್ಕೆ ಬರುವಂತಹ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದವರು ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಅಶ್ವಿನಿ. ಓಕೆ, ಆಲ್ ರೈಟ್ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅನೇಕ ಹೋಟೆಲ್ಗಳಲ್ಲಿ ಈಗಾಗಲೇ ಅವರ ಇರುವಂತಹ ಮೆನುವಿನ ಅರ್ಧದಷ್ಟು ಕಟ್ ಮಾಡಿದ್ದಾರೆ. ಕೆಲವೊಬ್ರು 60% ಮೆನುವನ್ನು ಈಗ ಡಿಸ್ಕಾರ್ಡ್ ಮಾಡಿ ಒಂದಷ್ಟು ಅಗತ್ಯಕ್ಕೆ ಬೇಕಾಗಿರುವಂಥ ಈ ಮೆನುವನ್ನು ತಯಾರಿಸ್ಕೊಂಡಿದ್ದಾರೆ. ಆದರೆ ಹಾಸ್ಟೆಲ್ಗಳಲ್ಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ. ಪ್ರತಿದಿನ ಕೊಡುವಂಥ ಊಟವನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಬದಲಿಗೆ ಮೆನು ಬದಲಾಯಿಸಿದ್ದಾರೆ. ಬದಲಾದ ಮೆನುವಿನಲ್ಲಿ ಕೇವಲ ಬದುಕೋದಕ್ಕೆ ಎಷ್ಟು ಬೇಕು, ಒಂದು ದಿನ ತಳ್ಳೋದಕ್ಕೆ ಎಷ್ಟು ಬೇಕು, ಅಥವಾ ಸದ್ಯಕ್ಕೆ ಪೂರೈಕೆ ಆಗಿರುವಂಥ ಗ್ಯಾಸ್ ಅಥವಾ ಸೌದೆ ಒಲೆಯಲ್ಲಿ ಎಷ್ಟು ಮಾಡಬಹುದು ಅಷ್ಟನ್ನು ಮಾಡಲಾಗ್ತಾ ಇದೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಗ್ಯಾಸ್ ಇಲ್ಲ, ಹಾಗಾಗಿ ಚಪಾತಿ, ದೋಸೆ, ಇಡ್ಲಿ ಇದೆಲ್ಲ ಸಿಗ್ತಾ ಇಲ್ಲ ಹಾಸ್ಟೆಲಲ್ಲಿ. ಹೊಸಕೋಟೆ ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಮೆನುಗೆ ಬ್ರೇಕ್ ಹಾಕಿದ್ದಾರೆ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಹಾಸ್ಟೆಲ್ಗಳಲ್ಲಿ ಮಕ್ಕಳು ಉಳ್ಕೊಂಡಿದ್ದಾರೆ. ಕೆಲವರಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಕೆಲವರಿಗೆ ಶಾಲೆ ಕಾಲೇಜುಗಳು ಮತ್ತೆ ಆರಂಭ ಆಗಿರುವಂಥ ಪರಿಸ್ಥಿತಿ. ಗ್ಯಾಸ್ ಇಲ್ಲ, ಹಾಗಾಗಿ ಗ್ಯಾಸ್ ಎಲ್ಲ ಆಫ್ ಆಗಿದೆ. ದೋಸೆ ಆಗಿರ್ಬೋದು ಅಥವಾ ಇಡ್ಲಿ ಆಗಿರ್ಬೋದು, ಚಪಾತಿ, ಇದು ಯಾವುದು ಕೂಡ ಮಾಡ್ತಾ ಇಲ್ಲ. ಬದಲಾಗಿ ಪ್ರತಿನಿತ್ಯ ಒಂದು ರೈಸ್ ಬಾತು ಅಥವಾ ಒಂದು ಹೊತ್ತಿನ ಊಟ ರೆಡಿ ಮಾಡ್ಕೊಳ್ಳುವಷ್ಟು ಸೌದೆ ಒಲೆಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನ ಸಿಬ್ಬಂದಿ. ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಹಿನ್ನೆಲೆಯಲ್ಲಿ ಸಾಕಷ್ಟು ದೇಶಾದ್ಯಂತ LPG ಗ್ಯಾಸ್ ಸಮಸ್ಯೆಗಳು ಉಂಟಾಗಿದೆ. ಅದರಲ್ಲೂ ಹೋಟೆಲ್ಗಳಲ್ಲಿ ಒಂದು ರೀತಿಯಾದ ಸಮಸ್ಯೆಗಳು ಉದ್ಭವ ಆದರೆ ಇದರ ನಡುವೆ ಈಗ ವಿದ್ಯಾರ್ಥಿ ನಿಲಯಗಳು ಹಾಸ್ಟೆಲಲ್ಲೂ ಕೂಡ ಈಗ LPG ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸರ್ಕಾರಿ ಒಂದು ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಾನಿರುವಂಥದ್ದು. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇದೇ ಒಂದು ಹಾಸ್ಟೆಲ್ನಲ್ಲಿ ಪ್ರತಿದಿನ ಮಕ್ಕಳಿಗೆ ದೋಸೆ ಆಗಿರ್ಬೋದು, ಜೊತೆಗೆ ಚಪಾತಿ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಮೆನುವಲ್ಲಿ ಕೊಡಬೇಕಾಗುತ್ತೆ. ಆದರೆ
ಇವತ್ತಿಗೆ ಆಗಂಥ ಗ್ಯಾಸು ಇನ್ನು ನಾಳೆಯಿಂದ ಕೂಡ ಸಂಪೂರ್ಣವಾಗಿ ಈ ಒಂದು ಹಾಸ್ಟೆಲ್ಗೆ ಗ್ಯಾಸ್ ಇಲ್ಲ. ಹಾಗಾಗಿ ಗ್ಯಾಸು ಅಂದರೆ ಗ್ಯಾಸ್ನಿಂದ ಇವಾಗ ಚಪಾತಿ ಮಾಡಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಎಲ್ಲ ಕೂಡ ಈಗ ನಿಲ್ಲಿಸಲಾಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಇವೆಲ್ಲ ಕೂಡ ಏನು ಚಪಾತಿ ಮಾಡುವಂತಹ ಪರಿಕರಗಳೇನಿದ್ದಾವೆ ಇವೆಲ್ಲವನ್ನ ಕೂಡ ಸದ್ಯಕ್ಕೆ ಹಾಸ್ಟೆಲ್ನ ಸಿಬ್ಬಂದಿ ಬಂದ್ ಮಾಡಿದ್ದಾರೆ. ಯಾಕೆಂತಂದರೆ ಸಿಲಿಂಡರ್ಗಳ ಕೊರತೆ ಸಾಕಷ್ಟು ರೀತಿಯಲ್ಲಿ ಉದ್ಭವಿಸ್ತಾ ಇದೆ. ಸಿಲಿಂಡರ್ಗಳ ಪೂರೈಕೆ ಆಗಿದ್ದಿದ್ರೆ ಪ್ರತಿ ಏನು ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಮೆನುನ ಕೊಡ್ಬೋದಾಗಿತ್ತು. ಆದರೆ ಇವತ್ತಿನಿಂದ ಕೂಡ ಕೊಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಸಿಲಿಂಡರ್ಗಳು ಕೂಡ ಪೂರೈಕೆ ಆಗೋದು ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವಾಗ ಕೊಟ್ಟಿರುವಂತಹ ಇಂಡೆಂಟ್ಗಳು ಕೂಡ ಇಂಡೆಂಟ್ ಏನು ಕೊಟ್ಟಿದ್ರೆ ಅದರ ತಕ್ಕಂತೆ ಅಗತ್ಯವಾಗಿರುವಂತಹ ಸಿಲಿಂಡರ್ಗಳು ಇಲ್ಲಿಗೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಸಿಬ್ಬಂದಿಗಳು ಕೂಡ ಈಗ ಏನು ಮಾಡೋದು, ನೆಕ್ಸ್ಟ್ ಮೆನು ಯಾವ ರೀತಿ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಆತಂಕ ಕೂಡ ಅವರಲ್ಲಿ ಇರುವಂಥದ್ದು. ಈಗ ನಾನೀಗ ಹಾಸ್ಟೆಲ್ನ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಏನು ಈಗ ಇವತ್ತು ಈ ಸಿಲಿಂಡರ್ಗಳ ಸಮಸ್ಯೆ ಏನು ಉದ್ಭವ ಆಗಿದೆ, ನಿಮ್ಮ ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಸಮಸ್ಯೆ ಉದ್ಭವ ಆಗ್ತದೆ? ಸರ್, ನಮಗೀಗ ಸದ್ಯಕ್ಕೆ ಇವತ್ತಿಗಾಗುವಷ್ಟು ಸಿಲಿಂಡ್ರ್ ಇದೆ ಸರ್. ನಾಳೆಯಿಂದ ನಮಗೆ ಸಿಲಿಂಡ್ರ್ ಇಲ್ಲ. ನಾಳೆಯಿಂದ ನಮಗೆ ಮಾಮೂಲಿಯಾಗಿ ಸರ್ಕಾರ ಏನು ಮೆನು ಚಾರ್ಟನ್ನು ಕೊಟ್ಟಿದೆ ಅದ್ರ ಪ್ರಕಾರ ನಾವು ಮಕ್ಕಳಿಗೆ ಊಟ ಬಡ್ಸೋಕ್ಕಾಗ್ತಾ ಇಲ್ಲ ಸರ್. ಕಷ್ಟ ಆಗುತ್ತೆ. ಈಗ ಇವತ್ತಿನ ಸನ್ನಿವೇಶದಲ್ಲಿ ಇವತ್ತಿನ ರಾತ್ರಿಗೆ ಏನು ಒಂದು ಸಿಹಿ ಊಟ ಇದೆ, ಇವತ್ತು ಗುಲಾಬ್ ಜಾಮೂನ್ ಕೊಡಬೇಕು ಅಂತೇಳಿ ಸರ್ಕಾರದಿಂದ ಆದೇಶ ಇದೆ, ಅದನ್ನು ಕೊಡ್ತೀವಿ. ಇವತ್ತು ರಾತ್ರಿಗಾಗುವಷ್ಟು ಸಿಲಿಂಡರ್ಗಳ ವ್ಯವಸ್ಥೆ ನಮ್ಮ ಹತ್ರ ಇದೆ ಸರ್. ನಾಳೆಯಿಂದ ಈಗ 3 ದಿವಸದಿಂದನೂ ಕೂಡ ಕೊಡ್ತಾಯಿದ್ದೀವಿ. ಅವರಿಗೆ ಗ್ಯಾಸ್ ಏಜೆನ್ಸಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದು, ದಯವಿಟ್ಟು ಸಿಲಿಂಡರ್ಗಳನ್ನು ಕೊಡಿ ಅಂತೇಳಿ. ಅಲ್ಲಿ ಬುಕ್ಕೇ ಆಗ್ತಾಯಿಲ್ಲ ಸರ್. ಅಲ್ಲಿ ನಾಳೆಯಿಂದ ಬುಕ್ ಆಗಲಿಲ್ಲ ಅಂದರೆ ನಮಗೆ ಗ್ಯಾಸ್ ಸಿಲಿಂಡರ್ಗಳು ಬರಲಿಲ್ಲ ಅಂದರೆ ವಿದ್ಯಾರ್ಥಿಗಳು ಯೋಗಕ್ಷೇಮಕ್ಕೋಸ್ಕರ ನಾವೇನಾದ್ರು ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ ಸರ್. ಈಗ ನಾಳೆಯಿಂದ ಈಗ ದೋಸೆ ಮತ್ತು ಚಪಾತಿ ಕೊಡಬೇಕಾಗುತ್ತೆ. ಈಗ ಏನಾದರೂ ಸಿಲಿಂಡರ್ ಬರದೇ ಹೋದರೆ ಮೆನುನೇನಾದರೂ ಚೇಂಜ್ ಮಾಡ್ಕೊಳ್ತೀರಾ? ಯಾವ ಥರ ಮಾಡ್ತೀವಿ ಸರ್? ಈಗ ನಾವು ದೋಸೆ, ಚಪಾತಿ, ಇಡ್ಲಿ, ಪೂರಿ ಎಲ್ಲ ಮಾಡಬೇಕಾಗುತ್ತೆ. ಮೆನುನಲ್ಲಿ ಏನಿದೆ ಅದು ಮಾಡಬೇಕಾಗುತ್ತೆ. ಆಮೇಲೆ ಗ್ರೂಪಲ್ಲಿ ಹಾಕಬೇಕಾಗುತ್ತೆ, ಎಕ್ಸ್ ಖಾತೆಯಲ್ಲಿ ಕಳಿಸ್ಬೇಕಾಗುತ್ತೆ. ಅದರಿಂದ ನಾವು ಮೆನು ತಪ್ಪದೇ ಮಾಡ್ತಾಯಿರ್ತೀವಿ. ಈಗ ನಮಗೆ ಗ್ಯಾಸ್ ಸಮಸ್ಯೆ ಆಗಿದೆ, ಎಲ್ಲ ರಾಜ್ಯದ ಸಮಸ್ಯೆ ಆಗಿದೆ. ನಾವೀಗಾಗಲೇ ನೆನ್ನೆನೂ ಮೇಲಧಿಕಾರಿಗಳು ನಾವೆಲ್ಲ ವಾರ್ಡನ್ಗಳು ಹೋಗಿ ಅಲ್ಲಿ ಸುರೇಶ್ ಗ್ಯಾಸ್ ಏಜೆನ್ಸಿ ಅಂತ ಇದೆ, ಅಲ್ಲಿ ಹೋಗಿ ಕೇಳಿದ್ವಿ. ಅವರು ಮೇಲಧಿಕಾರಿಗಳು ಗಮನಕ್ಕೆ ಅವರು ತಂದಿದ್ದಾರೆ, ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಇವತ್ತು ಸಂಜೆ ಒಳಗಡೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿಲ್ಲ ಅಂದರೆ ನಾಳೆಯಿಂದ ನಮಗೆ ಸಮಸ್ಯೆಗಳು ಬಿಗಡಾಯಿಸ್ತದೆ. ಬೆಳಗ್ಗೆ ದೋಸೆ ಇದೆ, ನಾವಿನ್ನೂ ಯಾಕೆಂದರೆ ದೋಸೆಗೆ ಆ ತಕ್ಷಣಕ್ಕೆ ಅಕ್ಕಿ ಎಲ್ಲ ನೆನೆಸಿ ಮಾಡೋವಂಥದ್ದಲ್ಲ, ಒಂದು ದಿನ ಪ್ರಿಪೇರ್ ಮಾಡ್ಕೊಬೇಕು. ನಾಳೆ ದೋಸೆ ಮಾಡಬೇಕಂದ್ರೆ ನಾವಿನ್ನೂ ಏನು ಕ್ರಮ ತಗೊಂಡಿಲ್ಲ. ನಮ್ಮ ಮೇಲಧಿಕಾರಿಗಳ ಗಮನಕ್ಕೂ ಈಗಾಗಲೇ ತಂದಿದ್ದೀವಿ. ಆಮೇಲೆ ಸುರೇಶ್ ಗ್ಯಾಸ್ ಏಜೆನ್ಸಿಯವರು ಅವರು ಇವತ್ತು ಸಂಜೆ ಒಳಗೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೆ, ಮಾಡಿದ್ರೆ ತುಂಬ ಸಂತೋಷ. ಇಲ್ಲ ಮಾಡಲಿ ಅಂದರೆ ನಮಗೆ ಬೇರೆ ರೈಸ್ ಐಟಮ್ಗಳು ಮಾಡ್ಕೊಂಡು ಮೆನು ಚಾರ್ಟ್ನ ಬದಲಾವಣೆ ಮಾಡಬೇಕಾಗುತ್ತೆ ಸರ್. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಲ್ವ. ಬೆಳಗ್ಗೆ 9 ಗಂಟೆಗೆ ಹೊರಡ್ತಾರೆ, ಸ್ಪೆಷಲ್ ಕ್ಲಾಸ್ ಅಂತಾರೆ. ಈಗಾಗಲೇ ಸೆಕೆಂಡ್ PUC ಏನು ಪರೀಕ್ಷೆಗಳು ಪ್ರಾರಂಭ ಆಗಿದೆ. ಈಗಾಗಲೇ 18ರಿಂದ SLC ಮಕ್ಕಳಿಗೆ ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ. ಹಂಗೇ ಮಿಡ್ಲ್ ಸ್ಕೂಲು, ಹೈಸ್ಕೂಲ್ ಮಕ್ಕಳಿಗೆ 23ರಿಂದ ಪ್ರಾರಂಭ ಆಗ್ತಾಯಿದೆ. ಬರೋ ತಿಂಗಳು ಏನು 3-4ರವರೆಗೂ ಪರೀಕ್ಷೆಗಳು ನಡೆಯೋದ್ರಿಂದ ಈ ಸಮಸ್ಯೆಗಳಿಗೆ ಬೇಗ ಸ್ಪಂದಿಸಿ ನಮ್ಮ ಮೇಲಧಿಕಾರಿಗಳು ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು ಅಂದ್ಕೊಂಡಿದ್ವಿ ಸರ್. ಇಷ್ಟು. ಇದು ಏನು ವಿದ್ಯಾರ್ಥಿ ನಿಲಯದ ಹಾಸ್ಟೆಲ್ನ ಸಿಬ್ಬಂದಿಗಳು ಹೇಳುವಂಥ ಮಾತು. ಈಗಾಗಲೇ ಇವತ್ತು ಸಂಜೆವರೆಗೂ ಏನಾದರೂ ಗ್ಯಾಸ್ ಅಂದರೆ ಸಂಜೆವರೆಗೂ ಆಗುತ್ತೆ. ಸಂಜೆ ನಂತರ ಏನಾದರೂ ಬರದೆ ಹೋದರೆ ನಾವು ಮೆನುಗಳನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಕೇವಲ ಅಂದರೆ ಅನ್ನ ಸಾಂಬಾರು ಏನು ಒಲೆಗಳ ಮೇಲೆ ಏನು ಮಾಡಬೇಕಾಗುತ್ತೆ ಅಂತ ಒಂದು ಐಟಮ್ನ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಕೊಡುವಂತಹ ಒಂದು ಕೆಲಸ ಆಗಬೇಕಾಗುತ್ತೆ. ಇಲ್ಲಾಂತಂದರೆ ಈಗ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಈಗ ಪರೀಕ್ಷೆಗಳು ನಡೀತಾ ಇರೋದ್ರಿಂದ ಗ್ಯಾಸ್ ಇಲ್ಲದೆ ಇದ್ರೂ ಕೂಡ ಸಾಕಷ್ಟು ಒಂದು ನಮಗೆ ಸಮಸ್ಯೆ ಬಿಗಡಾಯಿಸೋದಂತೂ ನಿಜ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಚಿತ್ರದುರ್ಗದಲ್ಲಿ ಗ್ಯಾಸ್ ಸರ್ವರ್ ಸಮಸ್ಯೆ ಆಗಿದೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಜನವೋ ಜನ. 3 ದಿನಗಳಿಂದ ಬುಕಿಂಗ್ ಆಗ್ತಾ ಇಲ್ಲ ಗ್ಯಾಸ್. ಗೃಹ ಬಳಕೆ ಅಡುಗೆ ಅನಿಲ ಸಿಗದೇ ಇರುವಂಥ ಭೀತಿಯಲ್ಲಿದ್ದಾರೆ ಜನ. ನಮಗೂ ಕೂಡ ಸಿಗುತ್ತೋ ಇಲ್ವೋ, ಕಮರ್ಷಿಯಲ್ ಸಿಲಿಂಡರ್ಗೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ಕತೆ ಏನು ಹಾಗಾದರೆ? ಕೆಲವೊಬ್ರು ಹೆಚ್ಚಾಗಿ ಬುಕ್ಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಕೆಲವರು ಬುಕ್ಕಿಂಗೇ ಆಗ್ತಾ ಇಲ್ಲ. ಸರಿ, ಸುಮಾರು 3 ದಿನಗಳಾಯ್ತಂತೆ. 3 ದಿನಗಳಿಂದಲೂ ಕೂಡ ಇದೇ ಕತೆ, ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಗ್ಯಾಸ್ ಏಜೆನ್ಸಿ ಮುಂದೆನೇ ಜಮಾಯಿಸಿಬಿಟ್ಟಿದ್ದಾರೆ. ಚಳ್ಳಕೆರೆ ಇಂಡಿಯನ್ ಏಜೆನ್ಸಿಯ ಮುಂದೆ ಜಮಾಯಿಸಿದ್ದಾರೆ ಜನ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಬಳಿ ಬಂದಿದ್ದಾರೆ ಜನ. ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಯಾಕೆ ತಗೊಳ್ತಾ ಇಲ್ಲ, ಏನು ಅಂತ ಕೇಳೋಣ ಅಂತ ಗ್ಯಾಸ್ ಏಜೆನ್ಸಿ ಹತ್ರ ಬಂದಿದ್ದಾರೆ. ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಗ್ಯಾಸ್ ಏಜೆನ್ಸಿ 3 ದಿನಗಳಿಂದ ಗ್ಯಾಸ್ ಬುಕ್ ಆಗ್ತಾ ಇಲ್ಲ, ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಅಡುಗೆ ಅನಿಲ ಸಿಗದ ಭೀತಿಯಲ್ಲಿ ಜನ ಇದ್ದಾರೆ. ಅಲ್ಲಿ ಅಡುಗೆ ಅನಿಲ ಬುಕ್ ಮಾಡಿ ಬನ್ನಿ ಅಂತ ಏಜೆನ್ಸಿ ಅವರು ಹೇಳ್ತಾ ಇದ್ದಾರೆ. ಬುಕ್ ಮಾಡೋದಕ್ಕೆ ಆಗ್ತಾ ಇಲ್ಲ.
ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಅದು ಯಾಕೆ ಅಂತಂದರೆ ಸರ್ವರ್ ಸಮಸ್ಯೆ, ಆಮೇಲೆ ಸರಿ ಆಗುತ್ತೆ, ಆದ ತಕ್ಷಣ ಬುಕ್ಕಿಂಗ್ ಮಾಡಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಯ ಮುಂದೆ ನಿಂತಿರುವಂಥ ಜನರನ್ನು ನೋಡು, ಅವರೆಲ್ಲರೂ ಕೂಡ ಇನ್ನೇನು 1-2 ದಿನದಲ್ಲಿ ಗ್ಯಾಸ್ ಖಾಲಿ ಆಗುತ್ತೋ ಅಥವಾ ಕೆಲವೊಬ್ಬರದ್ದು ಖಾಲಿ ಆಗಿರುತ್ತೆ, ಅವ್ರಿಗೆ ಬೇಕಾಗಿರುತ್ತೆ, ಎಮರ್ಜೆನ್ಸಿಯಾಗಿ ಬೇಕಾಗಿರುತ್ತೆ. 3 ದಿನಗಳಿಂದ ಬುಕ್ಕಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಆಗ್ತಾ ಇಲ್ಲ. ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತಿರುವಂಥ ಜನ, ಇಂಡಿಯನ್ ಗ್ಯಾಸ್ ಏಜೆನ್ಸಿ ತೆರೆದೂ ಇಲ್ಲ, ಓಪನೂ ಆಗಿಲ್ಲ. ಓಪನಿಂಗ್ ಟೈಮ್ನ ಮುಂಚಿತವಾಗಿ ಬಂದು ಕಾಯ್ತಾ ಇದ್ದಾರೆ. ಕೆಲವು ಬಂದು ಹೋಗ್ತಾ ಇದ್ವಿ. ಅವು ಬುಕ್ ಫೋನ್ ಮಾಡಿರೋನು ಎತ್ತಂಗಿಲ್ಲ, ಮಾಡಂಗಿಲ್ಲ, ಏನೂ ಆಗಂಗಿಲ್ಲ. ಊಟದ ಇಲ್ಲಿ ಗ್ಯಾಸಿಂದ ಊಟ ಅಡುಗೆ ಮಾಡೋಕ್ಕೆ ಸಿಲಿಂಡ್ರು ಪ್ರಾಬ್ಲಮ್ ಆಗೈತೆ. ಇವ್ರೇನು ಕಿವಕ್ಕೆ ಹಾಕಿಮಲ್ಲ, ಮಾಡಂಗಿಲ್ಲ ನೋಡಿ. ಏನು ಹೇಳ್ತಾರೆ ಕೇಳೋದಕ್ಕೆ? ಅವ್ರನ್ನೇನು ಕೇಳಂಗಿಲ್ಲ. ಬುಕ್ ಮಾಡ್ರಿ ಅಂತಾರೆ, ಬುಕ್ ಮಾಡಿದ್ರೆ ಅಲ್ಲಿ ಹೋಗಂಗೇ ಇಲ್ಲ. ಎಷ್ಟು ದಿನ ಸಮಸ್ಯೆ ಕಾಡ್ತೈತೆ? ಸೋಮವಾರದಿಂದ ನಾನು ಬುಕ್ಕಿಂಗ್ ಆಗ್ತಿಲ್ವಾ? ಬುಕ್ಕಿಂಗ್ ಆಗ್ತಿಲ್ಲ, ಅದೇನು ಮೆಸೇಜು ಬರಂಗಿಲ್ಲ. ಈಗ ಮೆಸೇಜನು ಬರ್ತಿಲ್ವ, ಈಗ DC ನಂಬರ್ ಬರಬೇಕು. DC ನಂಬರ್ ಬಂದು OTP ಬಂದ್ರೇ ನಾವು ಸಿಲಿಂಡರ್ ನಾವು ಕೊಡೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಬುಕ್ ಮಾಡಿದರೆ ಅದು ಬುಕ್ಕಿಂಗೇ ಆಗ್ತಾ ಇಲ್ಲ. ಅದು ಈ ಥರ ಹಿಂಗೆ ಸಮಸ್ಯೆ, ಭಾಳ ಸಮಸ್ಯೆ. ಈ ಸಮಸ್ಯೆ ಕಾಡ್ತೈತೆ? ಈ ಸಮಸ್ಯೆ ಅಂತಂದ್ರೆ ಈಗ ಒಂದು ವಾರದಿಂದನೂ ನಮಗೆ ಸಮಸ್ಯೆ ಆಗೈತೆ, ಬುಕ್ಕಿಂಗೇ ಆಗ್ತಾ ಇಲ್ಲ. ಅದು ಬುಕ್ ಇಲ್ದಲೆ ಕೊಡಲ್ಲ. ಈ ಬುಕ್ ಇಲ್ದಲೇನು ನಾವು ಕೊಡಲ್ಲ, ಯಾವ ಕಾರಣಕ್ಕೂ DC ನಂಬರ್ ಬೇಕು ಅಂತ ಹೇಳ್ತಾರೆ. 3 ದಿನದಿಂದ ಈ ಬಂಕ್ ಬಂದಾಗಿತ್ತು, ಈಗ ಓಪನ್ ಆಗಿದೆ. ಶೇಷಾದ್ರಿಪುರಂ ಬಳಿ ಇರುವಂತಹ ಗ್ಯಾಸ್ ಬಂಕ್ ಇದು 3 ದಿನದಿಂದ ಬಂದಾಗಿತ್ತು. ಬೆಳಗ್ಗೆಯಿಂದ ಟೋಟಲ್ ಗ್ಯಾಸ್ ಬಂಕ್ ಈಗ ಓಪನ್ ಆಗಿದೆ. ಬಂಕಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. 65 ರೂಪಾಯಿ ಇದ್ದಂಥ ಈ ಆಟೋ ಗ್ಯಾಸ್ ಕೆಜಿಗೆ 80 ರೂಪಾಯಿ ಆಗಿದೆ. ಗ್ಯಾಸ್ ಬಂದಿದೆ ಈಗ. ಆ ಹಿನ್ನೆಲೆಯಲ್ಲಿ ಚಾಲಕರು ನಿಟ್ಟುಸಿರು ಬಿಡಬೇಕು ಅಥವಾ ರೇಟ್ ಹೆಚ್ಚಾಗ್ತಾ ಇದೆ ಅಂತ ಬೇಸರಿಸಬೇಕೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಸಿಕ್ಕಿದ್ದೇ ಪುಣ್ಯ ಅಂತ ಸಾಲುಗಟ್ಟಿ ನಿಂತಿದ್ದಾರೆ ಚಾಲಕರು. 3 ದಿನದಿಂದ ಕ್ಲೋಸ್ ಆಗಿತ್ತು ಈ ಗ್ಯಾಸ್ ಬಂಕ್, ಈಗ ಓಪನ್ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಟೋಟಲ್ ಗ್ಯಾಸ್ ಬಂಕ್ ಓಪನ್ ಆಗಿರೋದು. ಹಾಗಾಗಿ ಒಂದಷ್ಟು ಆಟೋದವರು ಕೂಡ ಬಂದಿದ್ದಾರೆ ಬೆಳಗ್ಗೆ. ಆ ನಂತರ ಸಿಕ್ಕಿಲ್ಲ ಅಂತಂದರೆ ಮತ್ತೆ ಏನಾದರೂ ಕ್ಲೋಸ್ ಆಗಿಬಿಟ್ರೆ, ಬಂದಾಗ್ಬಿಟ್ರೆ ಏನು ಮಾಡೋದು ಅನ್ನುವಂಥ ಕಾರಣಕ್ಕೆ ಅನೇಕ ಆಟೋದ ಚಾಲಕರು ಕೂಡ ಬಂದು ವಿಚಾರಿಸ್ತಾ ಇರೋದು. ಜೊತೆಗೆ 65 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ ಅನ್ನುವಂಥ ಒಂದು ಬೇಸರ. ಯಾಕಂದರೆ ಹೆಚ್ಚಳ ಆಗಿದೆ ಈಗಾಗಲೇ. ಆದರೆ ಒಂದೊಂದು ಕಡೆಗಳಲ್ಲಿ ಒಂದೊಂದು ದರ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಈಗಾಗಲೇ ಸದ್ಯಕ್ಕಿದೆ. ಅದು ಸೆಕೆಂಡ್ರಿ. ಆದರೆ ಮೊದಲನೇದಾಗಿ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಕೊರತೆ ಇತ್ತು. ಈಗ ಸದ್ಯಕ್ಕೆ ಓಪನ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ವೆಲ್ಕಮ್ ಬ್ಯಾಕ್. ಗೃಹ ಬಳಕೆ ಸಿಲಿಂಡರ್ ಗ್ರಾಹಕರೇ ಎಚ್ಚರ. ಗ್ಯಾಸ್ ಅಭಾವವೇ ಈ ವಂಚಕರ ಬಂಡವಾಳ ಆಗಿದೆ. ಈ ಸನ್ನಿವೇಶವನ್ನ ಇಟ್ಕೊಂಡು ಗ್ಯಾಸ್ ವಂಚನೆಯನ್ನ ಮಾಡ್ತಾ ಇರುವಂತವ್ರು ಸಾಕಷ್ಟು ಜನ ಶುರುವಾಗಿದ್ದಾರೆ. ಈ KYC ಹೆಸರಿನಲ್ಲಿ ಖದೀಮರು ಕೈ ಚಳಕ ತೋರಿಸ್ತಾ ಇದ್ದಾರೆ. ತುಮಕೂರು ಜಿಲ್ಲಾಡಳಿತ ಪ್ರಕಟಣೆಯನ್ನ ಹೊರಡಿಸಿದೆ. ಗೃಹ ಬಳಕೆಯ ಸಿಲಿಂಡರ್ಗೆ ಕೊರತೆ ಇಲ್ಲ, ಯಾರೂ ಕೂಡ ಗಾಬರಿ ಆಗಬಾರದು ಅಂತ ತುಮಕೂರು ಜಿಲ್ಲಾಡಳಿತ ಮನವಿ ಮಾಡಿದೆ. ಸಹಾಯವಾಣಿಯನ್ನ ತೆರೆದಿದೆ ತುಮಕೂರು ಜಿಲ್ಲಾಡಳಿತ ಗ್ಯಾಸ್ ವಿತರಣೆಗೆ ಸಂಬಂಧಪಟ್ಟಂತೆ. ತುಮಕೂರಿನಲ್ಲಿ ಸಿಟಿಯಲ್ಲಿ ಹಲವು ಕಡೆ ಅಲ್ಲಿ ಪೈಪ್ಲೈನ್ ವ್ಯವಸ್ಥೆ ಇದೆ, ಗ್ಯಾಸ್ ಪೈಪ್ಲೈನ್ ವ್ಯವಸ್ಥೆ ಇದೆ, ಹಾಗಾಗಿ ಹೆಚ್ಚಿನ ಸಮಸ್ಯೆ ಇಲ್ಲ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಖಂಡಿತವಾಗ್ಲೂ ಅಲ್ಲಿ ಸಿಲಿಂಡರ್ ಸಪ್ಲೈ ಬೇಕಾಗುತ್ತೆ. ಡೊಮೆಸ್ಟಿಕ್ ಸಿಲಿಂಡರ್ ಸಪ್ಲೈಗೆ, ಗೃಹ ಬಳಕೆಯ ಸಿಲಿಂಡರ್ ಸಪ್ಲೈಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾರಾದರೂ ತೊಂದರೆ ಮಾಡಿದ್ರೆ ವಂಚನೆ ಮಾಡ್ತಿದ್ದಾರೆ ಅಂತ ಅರ್ಥ. ಸಾಕಷ್ಟು ಜನ ಮಧ್ಯವರ್ತಿಗಳು ಈ ಒಂದು ಸನ್ನಿವೇಶವನ್ನ ವಂಚನೆಗೆ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ದೇವನಹಳ್ಳಿಯಲ್ಲಿ LPG ದಾಸ್ತಾನು ಇಟ್ಟಿದ್ದಂತಹ ಗೋಡೌನ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಜ್ಯ ಆಹಾರ ಇಲಾಖೆ ಮಾನಿಟರ್ ಮಾಡ್ತಾ ಇದೆ ಸನ್ನಿವೇಶವನ್ನ, ಹಾಗಾಗಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ದಾಸ್ತಾನು ಇಟ್ಟಿದ್ದಾರೆ, ಏನು ಕತೆ ಅಂತ ಹೆಚ್ಚುವರಿ ದಾಸ್ತಾನು ಮಾಡದಂತೆ, ಅಕ್ರಮ ದಾಸ್ತಾನು ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಆನುಗೊಂಡನಹಳ್ಳಿಯಲ್ಲಿರುವ ಗ್ಯಾಸ್ ಗೋದಾಮಿಗೆ ಭೇಟಿ ಕೊಡಲಾಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಆನುಗೊಂಡನಹಳ್ಳಿ. ನೋಡಿ, ಅಕ್ರಮವಾಗಿ ಗ್ಯಾಸ್ನ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡೋ ಹಾಗಿಲ್ಲ.
ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಅಂತ 3,000 4,000ಕ್ಕೆ ಮಾರಾಟ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಅಂತ ಅಕ್ರಮವಾಗಿ ದಾಸ್ತಾನು ಮಾಡುವಂತಿಲ್ಲ. ಈ ಸಂದರ್ಭದಲ್ಲಿ ಇದನ್ನು ಮಾಡೋರೇ ಹೆಚ್ಚು. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗೆ ದಾಸ್ತಾನು ಮಾಡುವಂತಿಲ್ಲ. ಪೊಲೀಸರು ದಾಳಿ ನಡೆಸಿ ಈ ಗ್ಯಾಸ್ ಅಡ್ಡೆಗಳ ಮೇಲೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಬಿಗಿ ಕ್ರಮಗಳನ್ನು ಆಹಾರ ಇಲಾಖೆ ಕೈಗೊಳ್ಳಬೇಕಾಗುತ್ತೆ. ರಾಜ್ಯ ಆಹಾರ ಇಲಾಖೆ ಎಚ್ ಮುನಿಯಪ್ಪ ಅವರು ಬಹಳ ಸೂಕ್ತವಾಗಿ ಹೇಳಿದ್ರು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಹೋಟೆಲ್ ಉದ್ಯಮದಾರರಿಗೆ ಇನ್ನೂ ಒಂದು ಶಾಕ್ ನ್ಯೂಸ್ ಏನಂತಂದ್ರೆ, ನಿಜ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇನ್ನೂ 1 ವಾರ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸುಗಮವಾಗಿ ಸರಬರಾಜು ಆಗೋದಕ್ಕೆ ಇನ್ನೂ 1 ವಾರ ಆಗಬಹುದು ಅಂತ ಹೇಳಲಾಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಬೇರೆ ಬೇರೆ ವಿಧಾನಗಳನ್ನು ಬಳಕೆ ಮಾಡಿಕೊಂಡು, ಪರ್ಯಾಯ ಮಾರ್ಗಗಳನ್ನು ಬಳಕೆ ಮಾಡಿಕೊಂಡು ಅಡುಗೆ ತಯಾರಿ ಮಾಡಬೇಕಾಗತ್ತೆ. ಆಮದಾಗಿರುವ ತೈಲ ಗ್ರಾಹಕರಿಗೆ ಸಿಗೋದಕ್ಕೀಗ ಕಚ್ಚಾ ತೈಲ ಆಮದಾಗಿದೆ. ನಿನ್ನೆಷ್ಟೇ ಮುಂಬೈ ಇದಕ್ಕೆ ಬಂದರಿಗೆ ಒಂದು ಹಡಗು ಬಂದಿದೆ ಅಲ್ಲಿಂದ, ಹರ್ಮುಜ್ ಜಲಸಂಧಿಯಿಂದ. ಹಾಗಾಗಿ ಅದು LPG ತಯಾರಿಕೆ ಆಗಿ ಗ್ರಾಹಕರಿಗೆ ಸಿಗಬೇಕಾಗತ್ತೆ. ಅಲ್ಲ, ಇದು ಬರ್ತಿಲ್ವಾ ಏನು? ಅಲ್ಲ, ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಿದ್ದಾರೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಇವತ್ತು ಸ್ಟಾರ್ಟ್ ಆಗಿದೆ ಅಂತ. ಹಾಂ, ಇವತ್ತು ಸ್ಟಾರ್ಟ್ ಆದರೆ ಕಮ್ಮಿ ಅಂದರೆ 1 ವಾರ ಮೇಲೆ ಆಗುತ್ತಂತ ಕಮರ್ಷಿಯಲ್ ಗ್ಯಾಸ್ ಬರೋಕ್ಕೆ. ಇದು ನಾರ್ಮಲ್ ಗ್ಯಾಸು ಗೃಹ ಬಳಕೆ ಇದೆ, ನಾರ್ಮಲ್ ಎಲ್ಲ ಸಿಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಬುಕಿಂಗ್ ಇರಬೇಕು. ಹಾಂ, ಗ್ಯಾರಂಟಿ ಕೊಡ್ತಾ ಇದೆ. ಓಕೆ, ಬುಕಿಂಗ್ ಮಾಡಲೇಬೇಕು ಅವರು? ಮಾಡಲೇಬೇಕು. ಬುಕಿಂಗ್ ಮಾಡೋದು ಕೊಡಲ್ಲ. ಕಮರ್ಷಿಯಲ್ 1 ವಾರ ಬೇಕಾಗಾದ್ರೆ ಈಗ ಹೇಳ್ತಾ ಇದ್ದಾರೆ, ನೋಡ್ಬೇಕು ಸರ್. ನೀವು ಭಾರತ್ ಗ್ಯಾಸಾ? ಅಲ್ಲ, ಇದು ಬರ್ತಿಲ್ವಾ ಏನು? ಬರಲ್ಲ ಸರ್. ಅಲ್ಲ, ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಹೇಳ್ತಿದ್ದಾರೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಇವತ್ತು ಸ್ಟಾರ್ಟ್ ಆಗಿದೆ ಅಂತ. ಹಾಂ, ಇವತ್ತು ಸ್ಟಾರ್ಟ್ ಆದರೆ ಕಮ್ಮಿ ಅಂದರೆ 1 ವಾರ ಮೇಲೆ ಆಗುತ್ತಂತ ಕಮರ್ಷಿಯಲ್ ಗ್ಯಾಸ್ ಬರೋಕ್ಕೆ. ಇದು ನಾರ್ಮಲ್ ಗ್ಯಾಸು ಗೃಹ ಬಳಕೆ ಇದೆ, ನಾರ್ಮಲ್ ಎಲ್ಲ ಸಿಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಬುಕಿಂಗ್ ಇರಬೇಕು. ಹಾಂ, ಗ್ಯಾರಂಟಿ ಕೊಡ್ತಾ ಇದೆ. ಓಕೆ, ಬುಕಿಂಗ್ ಮಾಡಲೇಬೇಕು ಅವರು? ಮಾಡಲೇಬೇಕು. ಬುಕಿಂಗ್ ಮಾಡೋದು ಕೊಡಲ್ಲ. ಕಮರ್ಷಿಯಲ್ 1 ವಾರ ಬೇಕಾಗಾದ್ರೆ ಈಗ ಹೇಳ್ತಾ ಇದ್ದಾರೆ, ನೋಡ್ಬೇಕು ಸರ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಇದ್ದಾರೆ. ವೀರೇಶ್, ನಾವು ನೋಡ್ತಾ ಇದ್ವಿ 2-3 ದಿನ ನಿಜ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿತ್ತು. ಆದರೆ ಗೃಹ ಬಳಕೆ ಸಿಲಿಂಡರ್ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆದರೆ ಅದನ್ನು ಸ್ಟಾಕ್ ಮಾಡೋಕ್ಕೆ ಹೋಗಿ, ಅದನ್ನು ಕಾಳಸಂತೆಯಲ್ಲಿ ಮಾರಕ್ಕೆ ಹೋಗಿ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿಸಲಾಯಿತು ಅನ್ನುವಂಥದ್ದು ರಾಜ್ಯ ಆಹಾರ ಇಲಾಖೆನೂ ಹೇಳಿದೆ, ಕೇಂದ್ರನೂ ಹೇಳಿದೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ. ಸೊ ಎಷ್ಟು ಸಮಯ ಬೇಕಾಗಬಹುದು, ಗ್ರೌಂಡಲ್ಲಿ ಏನು ರಿಯಾಲಿಟಿ ಇದೆ, ಜೊತೆಗೆ ಆ ಹೋಟೆಲ್ ಮಾಲೀಕರು ಕೂಡ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಯಾನಿಕ್ ಕ್ರಿಯೇಟ್ ಮಾಡ್ತಿರೋರು ಯಾರು, ಏನಾಗ್ತಿದೆ ಆ್ಯಕ್ಚುಲಿ ವೀರೇಶ್? ಶ್ರೀಲಕ್ಷ್ಮಿ, ಇದೀಗ ಗ್ಯಾಸ್ ಪ್ರಾಬ್ಲಮ್ ಮತ್ತಷ್ಟು ಸಮಸ್ಯೆ ಏನಿಲ್ಲ. ಯಾಕಂದರೆ ಕಮರ್ಷಿಯಲ್ ಗ್ಯಾಸ್ ಈಗ ಸಿಗ್ತಿಲ್ಲ, ಆದರೆ ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇದೆ. ಬಟ್ ಜನ ಪ್ಯಾನಿಕ್ ಆಗಿದ್ದಾರೆ, ಮನೆಯಲ್ಲಿ ಸಿಲಿಂಡರ್ದು ಸಹ ಬುಕ್ ಮಾಡ್ತಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಇಂದ 25 ದಿನಗಳ ನಂತರವೇ ಗ್ಯಾಸ್ ಕೊಡಬೇಕಾಗುತ್ತೆ ಬುಕಿಂಗ್ ಮಾಡಿದರೆ. ಬಟ್ ಕೆಲವೊಬ್ಬರು 10 ದಿನ 15 ದಿನ ಬುಕಿಂಗ್ ಮಾಡ್ತಾರೆ, ಮನೆಗೆ ತಗೊಂಡು ಹೋಗಿದ್ರೆ ಆ ಸಿಲಿಂಡರ್ ಫಿಲ್ ಆಗಿರುತ್ತೆ, ಬದಲಾವಣೆ ಮಾಡೋಕ್ಕಾಗಲ್ಲ. ಹೀಗಾಗಿ ವಾಪಸ್ ತೆಗೆದುಕೊಂಡು ಬರ್ತಿದ್ವಿ ಅಂತ ಒಂದು ಕಡೆ ಭಾರತ್ ಗ್ಯಾಸ್ ಸಿಬ್ಬಂದಿಗಳು ಸಹ ಹೇಳ್ತಿದ್ದಾರೆ. ಸದ್ಯಕ್ಕೆ ಇದು ಭಾರತ್ ಗ್ಯಾಸ್ ಇದು ಶ್ರೀರಾಮ್ಪುರದಲ್ಲಿದೆ, ಆದರೆ ಇಲ್ಲೆಲ್ಲ ಗೃಹ ಬಳಕೆ ಗ್ಯಾಸ್ ಸಿಗ್ತಾ ಇದೆ. ಬಟ್ ಕಮರ್ಷಿಯಲ್ ಗ್ಯಾಸ್ ಸರಿಯಾಗಿ ಬರ್ತಿಲ್ಲ, ಯಾಕಂದರೆ ಮೇಲಿಂದನೇ ಸರಿಯಾಗಿ ಬರ್ತಿಲ್ಲ ಎಂಬುದು ಒಂದು ಕಡೆ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಯಾಕಂದರೆ ಹೋಟೆಲ್ಗಳಿಗೆ ತುಂಬ ಎಫೆಕ್ಟ್ ಆಗಿದೆ. ಕೆಲವೊಂದು ಗ್ಯಾಸ್ ಕಮರ್ಷಿಯಲ್ ಗ್ಯಾಸು ಶೈಕ್ಷಣಿಕ ಪರ್ಪಸ್ ಆಸ್ಪತ್ರೆಗೆ ಮಾತ್ರ ನೀಡ್ತಿದ್ದಾರೆ, ಹೋಟೆಲ್ಗಳಿಗೆ ನೀಡ್ತಿಲ್ಲ. ಯಾಕಂದರೆ ಪ್ರಮುಖವಾಗಿ ಯಾವುದೆಲ್ಲ ತೊಂದರೆ ಇದೆ ಅದಕ್ಕೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ ನೀಡ್ತಿದೆ. ಯಾಕಂದರೆ ಮೊನ್ನೆ ಸರ್ಕಾರ ಸಹ ತಿಳಿಸಿದೆ ಒಂದು ಕಡೆ ಹೋಟೆಲ್ ಮೀಟಿಂಗ್ ವೇಳೆ. ಹೀಗಾಗಿ ಒಂದು ಕಡೆ ಹೋಟೆಲ್ ಉದ್ಯಮದವರು ಸರಿಯಾಗಿ ಸ್ಪಂದನೆ ಮಾಡಬೇಕಂತ ಒಂದು ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ ಹೋಟೆಲ್ ಉದ್ಯಮದವರು ಪರ್ಯಾಯವಾಗಿ ಒಂದು ಕಡೆ ಇಂಡಕ್ಷನ್ ಸ್ಟವ್, ಹೀಗೆ ಬೇರೆ ಬೇರೆ ರೀತಿಯ ಪರ್ಯಾಯವಾಗಿ ಒಂದು ಕಡೆ ಅಡುಗೆ ಊಟ ಎಲ್ಲ ಮಾಡ್ತಿದ್ದಾರೆ. ಆದರೆ ಮೆನುಗಳನ್ನು ಕಡಿಮೆ ಮಾಡಿದರೆ, ಬಟ್ ಜನ ಪ್ಯಾನಿಕ್ ಆಗಿದ್ರೆ ನಮಗೂ ಗೃಹ ಬಳಕೆ ಗ್ಯಾಸ್ಗೂ ತುಂಬ ಎಫೆಕ್ಟ್ ಆಗುತ್ತೆ ಎಂಬುದು ತುಂಬ ಜನ ಬುಕ್ ಮಾಡ್ತಿದ್ದಾರೆ, ಏಜೆನ್ಸಿಗೆ ಬರ್ತಿದ್ದಾರೆ. ಬಟ್ ಯಾರು ಆನ್ಲೈನ್ನಲ್ಲಿ ಬುಕ್ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಸಿಲಿಂಡರ್ ಕೊಡ್ತಾ ಇದ್ದಾರೆ. ಇಲ್ಲಿ ಭಾರತ್ ಗ್ಯಾಸ್ ಮ್ಯಾನೇಜರ್ ಕೈಲಾಸ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಜನ ಪ್ಯಾನಿಕ್ ಆಗಿದ್ದಾರೆ, ತುಂಬ ಜನ ಬರ್ತಿದ್ದಾರೆ. ಈ ಹಿಂದೆ ಎಷ್ಟು ಸಿಲಿಂಡರ್ ಇಲ್ಲಿಂದ ಹೋಗ್ತಿತ್ತು, ಈಗ ಎಷ್ಟು ಹೋಗ್ತಿದೆ? ಸರ್, ಈಗ ಯಾವುದು ಸಮಸ್ಯೆ ಇಲ್ಲ. ಜನಗಳು ಏನು ಮಾಡ್ತಾ ಇದ್ದಾರೆ, ಪ್ಯಾನಿಕ್ ಹಾಕಿ ಬುಕ್ ಮಾಡ್ತಾವ್ರೆ. ಆಮೇಲೆ ಒಂದು 10 ದಿನ ಆಗಿರುತ್ತೆ ಸಿಲಿಂಡ್ರು, ಅವ್ರಿಗೆ ಬುಕ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಬುಕ್ ಆಗ್ತಾಯಿಲ್ಲ.
ಅವ್ರಿಗೆಲ್ಲ 25 ದಿನ ಆಗಿದ ಮೇಲೆ ಬುಕ್ ಆಗುತ್ತೆ. ಯಾವ ರೀತಿಲೂ ತೊಂದರೆ ಇಲ್ಲ. ಗ್ಯಾಸ್ ಎಲ್ಲ ಆರಾಮಾಗಿ ಬರ್ತಾಯಿದೆ. ನಮ್ಮ ಜನತೆ ಕರ್ನಾಟಕ ಜನತೆಗೆ ನಾವು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಏನೋ ಪ್ಯಾನಿಕ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆಲ್ಲ ಆರಾಮಾಗಿ ಸಿಲಿಂಡರ್ ಸಿಕ್ಕತ್ತೆ. ಸರ್, ಈಗ ಆನ್ಲೈನ್ ಬುಕ್ ಮಾಡಿದ್ರೆ ಮಾತ್ರ ಸಿಲಿಂಡರ್ ಕೊಡೋದು, ಆಫ್ಲೈನ್ ಬಂದರೂ ಕೊಡಲ್ಲ ಸಿಲಿಂಡ್ರು ಹೇಗೆ? ಇಲ್ಲ ಸರ್, ಆಫ್ಲೈನು ಮತ್ತು ಇದು KYC ಆಗಿಲ್ಲ ಹತ್ರ ಅವ್ರಿಗೆ ಸಿಲಿಂಡರ್ ಇಲ್ಲ. ಈಗ KYC ಆಗಿ ಗೃಹ ಬಳಕೆ ಗ್ಯಾಸ್ ಬರ್ತಿದೆನಾ ಸರಿಯಾಗಿ? ಗೃಹ ಬಳಕೆ ಸಿಲಿಂಡರ್ದು ಯಾವುದು ಪ್ರಾಬ್ಲಮ್ ಇಲ್ಲ ಸರ್. ಸರ್, ಕಮರ್ಷಿಯಲ್ ಸಿಗ್ತಿಲ್ಲ, ಹೋಟೆಲ್ಗಳೆಲ್ಲ ಬಂದ್ ಆಗ್ತಿದ್ದಾವೆ ಸರ್. ಅದೆಲ್ಲ ಈಗ ಬರುತ್ತೆ. ಮೋಸ್ಟ್ಲಿ ಗೌರ್ಮೆಂಟ್ ಇದ್ರ ಬಗ್ಗೆ ನೋಡ್ತಾ ಇದ್ದಾರೆ, ಎಷ್ಟು ಬೇಗ ಆಗುತ್ತೆ. ಇದು ನನ್ನೇನು ಲೋಕಸಭೆಯಲ್ಲಿ ಸ್ವಲ್ಪ ಚರ್ಚೆ ಆಗ್ತು. ಸೊ ಈಗ ಬಂದಿದ ತಕ್ಷಣ ಅವರಿಗೆ ಸಿಕ್ಕತ್ತೆ ಸರ್. ಮೇಲಿಂದನೇ ಬರ್ತಿಲ್ಲ ಹಾಗಾದ್ರೆ? ಹೌದು ಸರ್. ತುಂಬ ಸಮಸ್ಯೆ ಇದೆ ಕಮರ್ಷಿಯಲ್ ಗ್ಯಾಸ್ ಹಾಗಾದ್ರೆ. ಸರ್ ಇದೆಲ್ಲ ನಮ್ಮ ಹತ್ರ ಮಾತಾಡಬೇಡಿ ದಯವಿಟ್ಟು. ಇದೆಲ್ಲ ನಾವು ಮಾತಾಡೋಕ್ಕೆ ಹೋಗಲ್ಲ ಸರ್ ದಯವಿಟ್ಟು. ಇಲ್ಲಿನ ಮ್ಯಾನೇಜರ್ ಹೇಳೋ ಪ್ರಕಾರ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ ಇನ್ನೂ 3-4 ದಿನದಲ್ಲಿ ಬರ್ಬೋದು. ಯಾಕಂದರೆ ಹಡಗು ಬಂದಿದೆ, ಅಲ್ಲಿಂದ ಸಪ್ಲೈ ಆಗಬೇಕಂದ್ರೆ ಸ್ವಲ್ಪ 1 ವಾರ ಲೇಟ್ ಆಗುತ್ತೆ. ಗೃಹ ಬಳಕೆ ಯಾವುದೇ ತೊಂದರೆ ಆಗಲ್ಲ. ಜನ ಪ್ಯಾನಿಕ್ ಆಗಿ ಸಾಕಷ್ಟು ನಮ್ಮ ಕಚೇರಿಗೆ ಬರ್ತಿದ್ರೆ, ಇಲ್ಲಿ ಆಫ್ಲೈನ್ ಬುಕ್ ಮಾಡೋಕ್ಕೆ ಬರ್ತಿದ್ರೆ, ಆಫ್ಲೈನ್ ಬಂದರೆ ಬುಕ್ ಮಾಡಿದರೆ ನಾವು ಕೊಡಲ್ಲ, ಆನ್ಲೈನ್ ಮಾತ್ರ ಬುಕ್ ಮಾಡಿದರೆ ಮಾತ್ರ ನೀಡ್ತೀವಿ, ಅದು 25 ದಿನ ಆಗಬೇಕೆಂಬುದು ಒಂದು ಕಡೆ ಹೇಳ್ತಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಇನ್ನು 2 ದಿನಗಳಿಂದ ಕ್ಲೋಸ್ ಆಗಿದ್ದಂತಹ ಮೆಜೆಸ್ಟಿಕ್ನ ಶ್ರೀಕೃಷ್ಣ ವೈಭವ್ ಹೋಟೆಲ್ ಓಪನ್ ಆಗಿದೆ. ಕಾಫಿ ಟೀ ಲಭ್ಯ ಇದೆ. ಸದ್ಯಕ್ಕೆ ಇನ್ನು ಉಪಹಾರ ತಯಾರಿಕೆ ಮಾಡೋಷ್ಟು ಸಿಲಿಂಡರ್ ಲಭ್ಯತೆ ಇಲ್ಲ. ಬಹುಶಃ ನಿಧಾನವಾಗಿ ಸಿಲಿಂಡರ್ ಲಭ್ಯತೆ ಆಗಬಹುದು. ಉಪಹಾರ ತಯಾರಿಕೆ ಆರಂಭ ಮಾಡ್ತಾರೆ ಅನ್ಸುತ್ತೆ. ಸದ್ಯ ಹೋಟೆಲ್ ಓಪನ್ ಇದೆ, ಕಾಫಿ ಟೀ ಓಪನ್ ಇದೆ ಅಂತ ಹೇಳ್ತಾ ಇದ್ದಾರೆ. 2 ದಿನಗಳಿಂದ ಸಂಪೂರ್ಣ ಬಂದ್ ಆಗಿದ್ದಂತಹ ಹೋಟೆಲ್ಗಳು ನಿಧಾನವಾಗಿ ಪುನರಾರಂಭ ಆಗ್ತಾ ಇದೆ. ಗ್ಯಾಸ್ ಇಲ್ಲದೆ ಉಪಹಾರ ತಯಾರಿಸೋದಕ್ಕೆ ಕಷ್ಟ ಅಂತ ಕಾಫಿ ಟೀ ಮಾತ್ರ ಕೊಡ್ತಾ ಇದ್ದಾರೆ. ಪರ್ಯಾಯ ಮಾರ್ಗಗಳನ್ನು ಉಪಯೋಗಿಸ್ಕೊಂಡು ಈಗ ಆಲ್ರೆಡಿ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಹೇಳಿದ್ದಾರೆ, ಸ್ವಲ್ಪ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಈ ಸನ್ನಿವೇಶದಲ್ಲಿ ಪರ್ಯಾಯ ಮಾರ್ಗಗಳನ್ನು ಬಳಸಿ ಮಿನಿಮಮ್ ಏನು ತಿಂಡಿ ಮತ್ತು ಊಟ ಒದಗಿಸಬಹುದು ಅದನ್ನು ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ, ಕಾದು ನೋಡೋಣ. ಇನ್ನು 1-2 ದಿನದಲ್ಲಿ ಪರಿಸ್ಥಿತಿ ನಾರ್ಮಲೈಸ್ ಆಗ್ಬೋದು. ನಾನೀಗ ಮೆಜೆಸ್ಟಿಕ್ನ ಶ್ರೀಕೃಷ್ಣ ವೈಭವ ಹೋಟೆಲ್ ಮುಂದೆ ಇದ್ದೇನೆ. ಕಳೆದ 7 ದಿನಗಳಿಂದ ಈ ಹೋಟೆಲ್ ಬಂದಾಗಿತ್ತು, ಬಟ್ ಇದೀಗ ಓಪನ್ ಆಗಿದೆ. ಇನ್ನೂ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ. ಇದೀಗ ಟೈಮ್ ಪಾಸ್ಗೆ ಓಪನ್ ಮಾಡಿದರೆ 10 ಗಂಟೆ ನಂತರ ಬೇರೆ ಹೋಟೆಲಿಂದ ಈ ಇಡ್ಲಿ ವಡೆ ರೈಸ್ ಬಾತ್ ತರಲಿಗ ಮುಂದಾಗಿದ್ದಾರೆ ಇಲ್ಲ ಮಾಲೀಕರು. ಯಾಕಂದರೆ ಗ್ಯಾಸ್ ಇಲ್ಲ, ಸದ್ಯಕ್ಕೆ ಟೀ ಕಾಫಿಗೆ ಮಾತ್ರ ಸೀಮಿತವಾಗಿದೆ. ಹೀಗಾಗಿ ನೋಡ್ತಿರ್ಬೋದು, ಒಂದು ಕಡೆ ಚೇರ್ ಇಟ್ಟೀಗ ಬಂದ್ ಮಾಡಿದರೆ ಟೀ ಕಾಫಿ ಇದ್ದರೆ ಮಾತ್ರ ಒಳಗಡೆ ಎಂಟ್ರಿ. ತಿಂಡಿ ಮತ್ತೊಂದು ಕಡೆ ರೈಸ್ ಬಾತ್ ಯಾವುದೂ ಸಿಗಲ್ಲ. ಕಿಚನ್ ಎಲ್ಲ ಕ್ಲೋಸ್ ಆಗಿದೆ. ಸಾಕಷ್ಟು ಕಸ್ಟಮರ್ ಬಂದು ಕೇಳ್ತಾ ಇದ್ದಾರೆ ತಿಂಡಿ ಊಟ ಕಾಫಿ ಏನಾದರೂ ಇದೆ ಅಂತ, ಬಟ್ ಏನಿಲ್ಲ ಅಂತ ಇಲ್ಲಿನ ಸಿಬ್ಬಂದಿಗಳು ಸಹ ಹೇಳ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಇದು ಶ್ರೀಕೃಷ್ಣ ವೈಭವ ಹೋಟೆಲ್ ದೃಶ್ಯಗಳು. ಯಾಕಂದರೆ ಕಳೆದ 2 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ, ಇದುವರೆಗೂ ಸಿಕ್ಕಿಲ್ಲ. ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಆದರೂ ಇನ್ನೂ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಇದೀಗ ಈ ಒಂದು ಹೋಟೆಲಲ್ಲಿ ಸದ್ಯಕ್ಕೆ ಟೀ ಕಾಫಿ ಬಿಟ್ಟರೆ ಮತ್ತೇನು ಸಿಗಲ್ಲ, ತಿಂಡಿ ಸಿಗಲ್ಲ, ಮಧ್ಯಾಹ್ನದ ಊಟ ಸಿಗಲ್ಲ. ಆದರೆ ಈಗ 11 ಗಂಟೆ ನಂತರ ಬೇರೆ ಹೋಟೆಲ್ಗಳಿಂದ ತರಿಸಲೀಗ ಮುಂದಾಗಿದ್ದಾರೆ. ಸದ್ಯಕ್ಕೆ ಮಾತ್ರ ಇಲ್ಲಿ ಕಿಚನ್ ಬಂದಾಗಿದೆ. ಎಲ್ಲ ಒಲೆಗಳು ನೋಡ್ತಿರ್ಬೋದು, ಎಲ್ಲ ಒಲೆಗಳು ಬಂದಾಗಿದ್ದಾವೆ. ಯಾಕಂದರೆ ಕಳೆದ 2-3 ದಿನಗಳಿಂದ ಒಂದು ಕಡೆ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಇದುವರೆಗೂ ಇನ್ನೂ ಸಮಸ್ಯೆಗೆ ಸರ್ಕಾರ ಮುಕ್ತಿ ನೀಡಿಲ್ಲ. ಸದ್ಯಕ್ಕೆ ಓಪನ್ ಮಾಡಿದರೆ, ಬಟ್ ಟೀ ಕಾಫಿ ಬಿಟ್ಟರೆ ಮತ್ತೇನೂ ಸಿಗಲ್ಲ. 10 ಗಂಟೆ ನಂತರ ಏನಾದರೂ ಬೇರೆ ಹೋಟೆಲಿಂದ ತರಿಸಲು ಇಲ್ಲಿ ಈ ಒಂದು ಹೋಟ್ಲಿಗೆ ತಿಂಡಿ ಕಾಫಿ ಮತ್ತು ತಿಂಡಿ ರೈಸ್ ಬಾತು ಇಡ್ಲಿ ವಡೆ ತರಿಸಲು ಈಗ ಇಲ್ಲಿನ ಮಾಲೀಕರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಲ್ ರೈಟ್. ಇನ್ನು LPG ಅಲಭ್ಯತೆಯ ಹಿನ್ನೆಲೆಯಲ್ಲಿ ಕೆಲವು ಕಡೆ 2 ಟೈರ್ ಸಿಟೀಸಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಹೋಟೆಲ್ಗಳು ಕಟ್ಟಿಗೆ ಮೊರೆ ಹೋಗ್ತಾ ಇದ್ದಾರೆ. ಕಟ್ಟಿಗೆ ಖರೀದಿ ಮಾಡೋದಕ್ಕೆ ಕೂಡ ಹೋಟೆಲ್ಗಳ ಸಿಬ್ಬಂದಿಗಳು ಮುಗಿಬೀಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಅಂಥದ್ದೊಂದು ದೃಶ್ಯ ಸೃಷ್ಟಿಯಾಗಿದೆ. ಗ್ಯಾಸ್ ಸಿಗದ ಹಿನ್ನೆಲೆ ಕಟ್ಟಿಗೆ ಖರೀದಿಗೆ ಮುಂದಾಗಿದ್ದಾರೆ ಜನ. ಕಮರ್ಷಿಯಲ್ ಗ್ಯಾಸ್ ಕೊಂಡ್ಕೊಳ್ಳೋರು, ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇದೆ, ಅದಕ್ಕೇನೂ ಸಮಸ್ಯೆ ಆಗಿಲ್ಲ. ಕಮರ್ಷಿಯಲ್ ಗ್ಯಾಸ್ ಕೊಂಡ್ಕೊಳ್ಳೋವಂಥವ್ರು ಅಲ್ಲಿ ಕಟ್ಟಿಗೆಗೆ ಮುಗಿಬಿದ್ದಿದ್ದಾರೆ. ಬೇರೆ ಬೇರೆ ಕಾರಣಕ್ಕೆ ರೊಟ್ಟಿ ಹೋಟೆಲ್ಗಳಿರುತ್ತೆ, ಆಮೇಲೆ ಬೇರೆ ಬೇರೆ ಸಣ್ಣ ಪುಟ್ಟ ಆಹಾರೋದ್ಯಮಗಳಿರುತ್ತೆ. ಅವ್ರಿಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ಕಟ್ಟಿಗೆ ಸಿಗುತ್ತೆ, ಅಲ್ಲಿ ಲಭ್ಯತೆ ಇದೆ ಕಲಬುರಗಿಯಲ್ಲಿ. ಅದನ್ನು ಕೊಂಡ್ಕೊಂಡು ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಸಿಗೋವರೆಗೂ ನಿಭಾಯಿಸೋದಕ್ಕೆ ತಯಾರಾಗ್ತಾ ಇದ್ದಾರೆ.
ಕಟ್ಟಿಗೆ ಅಡ್ಡ ವ್ಯಾಪಾರಸ್ಥರಿದ್ದಾರೆ ನಡುವಿನ ಯುದ್ಧದ ಎಫೆಕ್ಟ್ ನಿಂದ ಅಡಿಗೆ ಅನಿಲದ ಮೇಲೆ ಭಾರಿ ಹೊಡೆತ ಬಿದ್ದಿರುವಂಥದ್ದು. ಹಾಗಾಗಿ ಒಂದ್ ಕಡೆ ಹೋಟೆಲ್ ಮಾಲೀಕರು, ಮತ್ತೊಂದು ಕಡೆ ಮನೆ ವಸತಿಗೆ ಬಳಸುವಂಥ ಜನರು ಕೂಡ ಇದೀಗ ಕಟ್ಟಿಗೆಯನ್ನು ಬಳಸೋದಕ್ಕೆ ಮುಂದಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಕಲಬುರಗಿಯಲ್ಲೂ ಕೂಡ ಇದೀಗ ಕಟ್ಟಿಗೆಯನ್ನು ತೆಗೆದುಕೊಂಡು ಅಡುಗೆ ಮಾಡುವಂಥ ಏನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಕಟ್ಟಿಗೆ ವ್ಯಾಪಾರಸ್ಥರು, ವುಡನ್ ಇಂಡಸ್ಟ್ರೀಸ್ ಅವರು ಸಾಕಷ್ಟು ಕಟ್ಟಿಗೆಗಳನ್ನು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಅಡುಗೆ ಅನಿಲ ಕಮರ್ಷಿಯಲ್ ಸಿಲಿಂಡರ್ ಒಂದು ಕಡೆ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋಟೆಲ್ನ ಮಾಲೀಕರು ಅನಿವಾರ್ಯವಾಗಿ ಕಟ್ಟಿಗೆಯನ್ನು ಬಳಸ್ಕೊಂಡು ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮತ್ತೊಂದು ಕಡೆ ಏನಂತಂದರೆ ಈಗ ಮನೆಗಳಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಿಲಿಂಡರ್ಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಯಾಕಂತಂದರೆ ಬುಕ್ ಮಾಡಿದಂಥ 25-30 ದಿನಗಳ ನಂತರ ಏನು ಸಿಲಿಂಡರ್ ಸಿಗುತ್ತೆ ಅಲ್ಲಿವರೆಗೂ ಕೂಡ ಕಾಯೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನರು ಕೂಡ ಈಗ ಕಟ್ಟಿಗೆಯನ್ನು ಬಳಸಿ ಅನಿವಾರ್ಯವಾಗಿ ತಮ್ಮ ಅಡಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲೂ ಕೂಡ ಕಟ್ಟಿಗೆ ವ್ಯಾಪಾರಿ ಅಂಗಡಿ ಏನಿದೆ ಅದೆಲ್ಲವೂ ಕೂಡ ಈಗ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಟ್ಟಿಗೆಯನ್ನು ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈಗ ಏನು ಆ ಕಟ್ಟಿಗೆ ಜನರಿಗೆ ಬೇಕಾದಷ್ಟು ಕಟ್ಟಿಗೆಗಳನ್ನು ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಟ್ಟಿಗೆ ವ್ಯಾಪಾರಸ್ಥರು ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಕಟ್ಟಿಗೆ ತಮಗೆ ಬೇಕಾದಂಥ ಕಟ್ಟಿಗೆಯನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಜನರು ಕೂಡ ಬಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಹೋಟೆಲ್ ವ್ಯಾಪಾರಸ್ಥರು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂಥದ್ದು. ಈಗಾಗಲೇ ನನ್ನ ಜೊತೆ ಒಬ್ಬರು ಕಟ್ಟಿಗೆಯನ್ನು ಪರ್ಚೇಸ್ ಮಾಡೋದಕ್ಕೆ ಬಂದಂಥ ವ್ಯಾಪಾರಸ್ಥರು ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಕ್ಕೆ ಬಂದಿದ್ರಿ? ಏನು ಕಟ್ಟಿಗೆ ಖರೀದಿ ಮಾಡ್ತಾ ಇದ್ರಿ ಅಂತ ಏನಾಯಿತು ಸರ್? ಈಗ ಮೊದಲು ನಾವು ನಡ್ಬರ್ಕ ಸಿಲಿಂಡ್ರ್ ಎಲ್ಲ ನಮಗೆ ಸಸ್ತ ಸಿಗ್ತಿದ್ರಿ. ಈಗ ದುಬಾರಿ ಆಗ್ಯದ, ಸಸ್ತ ಸಿಲಿಂಡ್ರ್ ಸಿಗಲ್ಲಾಗ್ಯಾವ್ರಿ. ಈಗ ಅನಿವಾರ್ಯ ಆಗ್ಯದ ನಮಗೆ ಸಿಲಿಂಡ್ರ್ ಸಿಗ್ಲಾರ ಬಟ್ಟಿಗೆ ಕಟ್ಟಿಗೆ ಮೇಲೆ ಅಡುಗೆ ಮಾಡೋ ಪರಿಸ್ಥಿತಿ ಬಂದ್ರಿ. ಈಗ ಸಿಲಿಂಡ್ರ್ ಒಂದು ಕೊಡು ಅಂದ್ರೆ ಮೊದಲು 1900 ತೊಗೋತೀವಿ, 1900 ತೊಗೋತೀರಿ. ಈಗ 2800 ರೂಪಾಯಿ ಅನ್ಲಿತ್ತಾರೆ ಒಂದು ಸಿಲಿಂಡ್ರಿಗೆ ರೀ. ಈಗ ಅಷ್ಟರದಾಗ ನಮಗೆ ಗಿರಾಕಿಗಳು ಕೊಡ್ಬೇಕಲ್ಲ ರೊಕ್ಕ ನಮಗೆ ಅಷ್ಟು. ಆದರೆ ಸರ್ ಕಟ್ಟಿಗೆ ತೊಗೊಂಡ್ರೆ 80 ರೂಪಾಯಿ ಮಣ ಸಿಗ್ತದೆ ಸರ್. ನಮಗೆ ಒಂದು 2000ದಾಗ 1000 ಮಂದಿ ಅಡುಗೆ ಆಗ್ತದೆ ಸರ್ ಇದ್ರಾಗ. ಈಗ ಹೋಟೆಲ್ದವರಿಗೂ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಇರೋದು, ಅವರು ಕೂಡ ಈ ಕಟ್ಟಿಗೆ ಮನೆಯಲ್ಲೇ ಈಗ ನಂಬ್ಕೊಂಡಿದ್ರು ಸರ್. ಈಗ ಗುಲ್ಬರ್ಗ ಕಮ್ಸ್ ಅಂಡರ್ ಟೆರಿಟೋರಿಯಲ್ ಕ್ಲೈಮೇಟ್. ಇಲ್ಲಿ ನಮ್ಮ ಗುಲ್ಬರ್ಗಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬೇವಿಂದು ಮತ್ತು ಜಾಲಿ ಗಿಡಕ್ಕೆ ಪರ್ಮಿಷನ್ ಇದೆ. ಅಂದರೆ ಈ ಗಿಡಗಳನ್ನು ನಾವು ಸೈಜ್ ಕಟ್ ಮಾಡಿ ಫ್ರೇಮ್ಗಳು ಯೂಸ್ ಮಾಡಿದ ನಂತರ ಸೈಡಿಗೆ ಬಂದಿರೋಂಥ ಕಟ್ಟಿಗೆನ ಅಷ್ಟೇ ಫೈರ್ವುಡ್ಡಾಗಿ ಯೂಸ್ ಮಾಡ್ತೀವಿ. ಒಳ್ಳೆ ಗಿಡನ ಕಟ್ ಮಾಡಿ ನಾವು ಫೈರ್ವುಡ್ ಮಾಡಲ್ಲ. ಆಮೇಲೆ ನಾವು ಮ್ಯಾಕ್ಸಿಮಮ್ ಸೊ ಇದು ಇಲ್ಲಿರುವಂಥ ಏನು ಕಟ್ಟಿಗೆ ಅಂಗಡಿಯ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯದಲ್ಲಿ ಏನು ಒಂದಷ್ಟು ಜನ ಅಡಿಗೆಗೆ ಕಟ್ಟಿಗೆಯನ್ನು ಖರೀದಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಬಂದಿರುವಂಥ ಜನರು ಕೂಡ ಇದೀಗ ತಾವು ಕಟ್ಟಿಗೆ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಕಟ್ಟಿಗೆಯನ್ನು ಖರೀದಿ ಮಾಡೋದಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನೋಡಿ, ಕೇವಲ ಹೋಟೆಲ್ಗಳಿಗೆ ಮಾತ್ರವಲ್ಲ, ಕಲ್ಯಾಣ ಮಂಟಪಗಳಿಗೂ, ಕಲ್ಯಾಣಕ್ಕೂ ಕೂಡ ಕಂಟಕವಾಯಿತು ಈ LPG ಅಭಾವ. ಸೊ ಮದುವೆ ಫಂಕ್ಷನ್ಗಳು, ಕಾರ್ಯಕ್ರಮಗಳನ್ನು ಇಟ್ಕೊಂಡವ್ರಿಗೆ LPG ಅಲಭ್ಯತೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡಿದೆ. ಅವರು ಕೂಡ ಕಟ್ಟಿಗೆ ಮೊರೆ ಹೋಗುವಂತಾಗಿದೆ. ಕ್ಯಾಟ್ರಿಂಗ್ನವ್ರಿಗೆ ಭಾಳ ಕಷ್ಟ. ದೊಡ್ಡ ದೊಡ್ಡ ಅಡುಗೆಗಳು ಹಿಡಿದಿರ್ತಾರೆ, ಸಾವಿರಾರು ಜನಕ್ಕೆ ಅಡುಗೆ ಮಾಡಬೇಕಾಗುತ್ತೆ. ಮದುವೆ ಊಟದ ಆರ್ಡರ್ ತೊಗೊಂಡವ್ರಿಗೆ ಅವ್ರಿಗೆ LPG ಆದರೆ ಭಾಳ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸಾಕಷ್ಟು ಐಟಮ್ಗಳನ್ನು ತಯಾರು ಮಾಡಬೇಕಾಗಿರುತ್ತೆ. LPG ಆದರೆ ಹರಸಾಹಸ ಪಡಬೇಕಾಗಿಲ್ಲ. LPG ಲಭ್ಯತೆ ಇಲ್ಲ ಅಂತಂದರೆ ಮಾತ್ರ ಕಟ್ಟಿಗೆ ಬಳಸಬೇಕಾಗತ್ತೆ. ಆಗ ಸ್ವಲ್ಪ ನಿಧಾನ ಆಗುತ್ತೆ, ಸಾಕಷ್ಟು ಮ್ಯಾನ್ ಪವರ್ ಜಾಸ್ತಿ ಬೇಕಾಗತ್ತೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಯುದ್ಧದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಮದುವೆ ಸಮಾರಂಭಗಳ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಿದೆ ಅಂತ ಹೇಳ್ಬೋದು. ಕಾರವಾರದಲ್ಲೂ ಕೂಡ ಮದುವೆಯ ಕ್ಯಾಟ್ರಿಂಗ್ ವ್ಯವಸ್ಥೆಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ತೊಂದರೆ ಕೂಡ ಉಂಟಾಗಿದೆ. ನಾನೀಗ ಕಾರವಾರದ ಪಾರ್ವತಿ ಶಂಕರ ಹಾಲ್ನಲ್ಲಿದ್ದೇನೆ, ಗಮನಿಸ್ಬೋದು. ಇದೀಗ ಮದುವೆಯ ಒಂದು ಸೀಸನ್ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯ ಮದುವೆಗಳು ಕೂಡ ಇಲ್ಲಿ ಆಗ್ತಾಯಿದೆ. ಆದರೆ ಬಹಳ ಪ್ರಮುಖವಾದ ಸಮಸ್ಯೆ ಅಂತ ಹೇಳಿದ್ರೆ ಮದುವೆಗೆ ಬಂದಂತಹ ಅತಿಥಿಗಳಿಗೆ ಊಟೋಪಚಾರದ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕ್ಯಾಟ್ರಿಂಗ್ನವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಮೆನುಗಳನ್ನು ಈ ಒಂದು ಮದುವೆ ಊಟದಲ್ಲಿ ಕೂಡ ಮಾಡ್ತಾರೆ. ಅದೇ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಕ್ಯಾಟ್ರಿಂಗನ್ನು ನಂಬಿ ಜೀವನವನ್ನು ಕೂಡ ಕಂಡುಕೊಂಡಿರುವಂಥದ್ದೇ ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಕ್ಯಾಟ್ರಿಂಗ್ನಲ್ಲಿ ಕೆಲಸ ಮಾಡ್ತಾರೆ. ದಿನದ ದುಡಿಮೆಯ ಒಂದು ಪ್ರಶ್ನೆ ಕೂಡ ಉದ್ಭವಿಸಿರುವಂಥದ್ದು. ಆದರೆ ಗ್ಯಾಸಿನ ಸಿಲಿಂಡರ್ಗಳ ಅಭಾವ ಉಂಟಾಗಿದ್ದರಿಂದ
ಮದುವೆ ಮೇಲೆ ಪರಿಣಾಮ ಬೀರಿದೆ. ಯಾಕಂತೇಳಿದ್ರೆ ಮದುವೆ ಮನೆಗಳಲ್ಲಿ ಮದುವೆಯ ಊಟೋಪಚಾರದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ವ್ಯತ್ಯಯ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು ಗಮನಿಸುವುದು. ನಾನು ಹಾಲ್ನ ಒಳಭಾಗದಲ್ಲಿದ್ದೇನೆ. ಕೆಲವೊಂದು ಐಟಮ್ಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ಗ್ಯಾಸಿಂದ ವಾಣಿಜ್ಯ ಸಿಲಿಂಡರ್ಗಳು ಕೂಡ ಪೂರೈಕೆ ಆಗೋದರಿಂದ ಈ ಒಂದು ಮದುವೆ ಸಮಾರಂಭಗಳ ಮೇಲೆ ಭಾರಿ ದೊಡ್ಡ ಹೊಡೆತ ಕೂಡ ನೀಡಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಕ್ಯಾಟ್ರಿಂಗ್ ಮುಖ್ಯಸ್ಥರನ್ನು ಮಾತಾಡ್ತೀನಿ. ಏನು ಹೇಳ್ತಾ ಕೇಳೋಣ. ನಮಸ್ಕಾರ. ಸಿಲಿಂಡರ್ಗಳ ಪ್ರಾಬ್ಲಮ್ನಿಂದ ಏನಾದರೂ ನಿಮಗೆ ಸಮಸ್ಯೆ ಆಗಿದೆ? ಹೇಗೆ, ಯಾವ ರೀತಿಯಾಗಿ ತೊಂದರೆ ಆಗಿದೆ? ಸಿಲಿಂಡ್ರ್ ಅಂದರೆ ಈಗ ಒಂದು ವಾರದಿಂದ ಭಾರಿ ಸಮಸ್ಯೆ ಆಗ್ತಾಯಿದೆ. ಈಗ ಸಿಲಿಂಡರ್ ಅಂದರೆ ಈಗ ವಾರದಿಂದ ನಮಗೆ ಈಗ ವಾಣಿಜ್ಯ ಅಂತ ಸಿಲಿಂಡ್ರ್ ಬಂದ್ ಮಾಡಿದ್ದಾರೆ ನಮ್ಮ ಕಾರವಾರ ಏಜೆನ್ಸಿಯವರು. ಅಂದರೆ ಈಗ ಮದುವೆ ಎಲ್ಲ ಈಗ ನಮ್ಮದು ಸೀಸನ್ ಸ್ಟಾರ್ಟ್ ಆಗಿದೆ. ಈಗ ಈಗ ಈ ಸೀಸನಲ್ಲಿ ಮುಂದೆ ನಾವು ಹ್ಯಾಂಗೆ ಮಾಡೋದು ಅಂತಂತ ನಮ್ಮ ತಲೆಯಲ್ಲೇ ಸೋಚ್ತಾ ಇಲ್ಲ. ಆದರೆ ಇದೇ ಥರ ನಮ್ಗೆ ಆದರೆ ಮುಂದೆ ನಾವು ಮದುವೆ ಆರ್ಡ್ರ್ ಎಲ್ಲ ತೊಗೊಂಡಾಗಿದೆ. ಮತ್ತು ಆರ್ಡ್ರ್ಗಳಿದೆ ನಿಮಗೆ ಸದ್ಯಕ್ಕೆ, ಅಥವಾ ಮದುವೆಗಳಲ್ಲಿ ಎಷ್ಟೆಷ್ಟು ಐಟಮ್ಗಳನ್ನು ಮಾಡ್ತಾಯಿದ್ರಿ, ಅಥವಾ ಮುಂದೆ ಏನಾದರೂ ಯೋಚನೆ ಇದೆಯಾ? ಈಗ ತುರ್ದೆ ನಮಗೆ ಜೂನ್ವರೆಗೂ ನಾವು ಆರ್ಡ್ರ್ ತೊಗೊಂಡಿದ್ದೇವೆ. ಅದು ಆರ್ಡರ್ ತೊಗೊಂಡಲ್ಲಿ ಅದರ ಒಂದೊಂದು ಮದುವೆಗೆ ಒಂದೊಂದು 18, 20 ಆ ಥರ ಒಂದೊಂದು ಐಟಮ್ ಇರ್ತದೆ. ಅದರಲ್ಲಿ ಈಗ ಅಷ್ಟೆಲ್ಲ ಐಟಮ್ ಮಾಡುವುದಂದರೆ ನಮಗೆ ಮೇನ್ ಅಂದರೆ ಸಿಲಿಂಡರ್ ಸಮಸ್ಯೆ. ಎಲ್ಲನೂ ಸಿಲಿಂಡ್ರಲ್ಲೇ ನಾವು ಮಾಡಬೇಕಾಗ್ತದೆ, ಬೇರೆ ಅದು ನಾವು ಇದರಲ್ಲಿ ಮಾಡಲಿಕ್ಕೆ ಆಗಲ್ಲ. ಈಗ ಅದೇ ದೊಡ್ಡ ಸಮಸ್ಯೆ ಆಗಿದೆ. ಮುಂದೆ ಏನು ಪ್ಲಾನ್ ಮಾಡ್ಕೊಂಡಿದ್ರಿ? ಯಾವ ರೀತಿಯಾಗಿ ಆರ್ಡ್ರ್ಗಳನ್ನು ತಗೊಂಡಿರ್ತೀರಿ? ಮತ್ತು ಸಮಸ್ಯೆ ಆಗ್ತದೆ, ಯಾಕಂದರೆ ಮದುವೆ ಅಂತೂ ನಿಲ್ಲಿಸ್ಲಿಕ್ಕಾಗಲ್ಲ. ಹೀಗೆ ಮುಂದಿನ ವಿಚಾರ ಅಂದರೆ ನಾವು ಯಾವ ಥರ ಮಾಡಬೇಕಂತ ನಮ್ಮ ತಲೆಯಲ್ಲೇ ಹೋಗ್ತಾ ಇಲ್ಲ. ಆದರೆ ಸಿಲಿಂಡ್ರ್ ಇಲ್ಲದೆ ನಾವು ಏನೂ ಮಾಡಲಿಕ್ಕೆ ಆಗಲ್ಲ. ಅದೇ ಥರ ಈಗ ಕಟ್ಟಿಗೆನೂ ಈಗ ಕಟ್ಟಿಗೆ ಒಲೆಗೆಲೆ ಎಲ್ಲ ಬಂದಾಗಿದೆ. ಈಗ ಕಟ್ಟಿಗೆಯಲ್ಲಿ ಮಾಡುವಂಥ ರೀತಿಯೂ ಇಲ್ಲ, ಈ ಕಟ್ಟಿಗೆನೂ ಸಿಗ್ತಾ ಇಲ್ಲ. ಆದರೆ ಆ ಥರ ಕಟ್ಟಿಗೆ ಒಲೆನೂ ಇಲ್ಲ ಮಾಡಲಿಕ್ಕೆ, ಕಟ್ಟಿಗೆ ಒಲೆನೂ ಸದೇ ಇಲ್ಲ. ಹಾಗಾಗಿ ಈಗ ಮುಂದಿನ ಸಮಸ್ಯೆ ಅಂದರೆ ಈಗ ನಾವು ಮದುವೆ ಆರ್ಡ್ರ್ ತೊಗೊಂಡವರು ಅಡ್ವಾನ್ಸ್ ತೊಗೊಂಡಾಗಿದೆ. ಆ ಅಡ್ವಾನ್ಸ್ ತೊಗೊಂಡವರಿಗೆ ಯಾವ ಥರ ನಾವು ಈಗ ಉತ್ತರ ಕೊಡಬೇಕಂತ ನಮಗೆ ಸೋಚ್ತಾ ಇಲ್ಲ. ಭಾರಿ ನಮಗೆ ಟೆನ್ಷನ್ ಆಗಿಬಿಟ್ಟಿದೆ ಈಗ. ಇವೆಷ್ಟು ಕ್ಯಾಟ್ರಿಂಗ್ನ ಒಂದು ಮುಖ್ಯಸ್ಥರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಸಿಲಿಂಡರ್ಗಳ ಅಭಾವದಿಂದಾಗಿ ಮದುವೆ ಸಮಾರಂಭಗಳ ಮೇಲೆ ಪರಿಣಾಮ ಕೂಡ ಬೀರಿದೆ. ಮುಂದೆ ಏನಾದರೂ ಸಿಲಿಂಡರ್ಗಳ ಲಭ್ಯತೆ ಉಂಟಾದಲ್ಲಿ ನಾವು ಸರಾಗವಾಗಿ ಮದುವೆಯಲ್ಲಿ ಅಡುಗೆಯನ್ನು ಮಾಡಬಹುದು. ಇಲ್ಲದಿದ್ದಲ್ಲ ಪಕ್ಷದಲ್ಲಿ ನಮಗೆ ಯಾವ ರೀತಿ ಮಾಡುವುದು ಎಂಬ ಒಂದು ಪ್ರಶ್ನೆ ಕೂಡ ಅವರಲ್ಲಿ ಉದ್ಭವಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗಲ್ಫ್ ವಾರ್ಗೆ ಭಯಾನಕ ಟ್ವಿಸ್ಟ್ ಕೊಟ್ಟಿದೆ ಇರಾನ್. ಯುದ್ಧದ ಮತ್ತೊಂದು ಹಂತ. ಅಮೆರಿಕದ ಬಲಿಷ್ಠ ಯುದ್ಧ ನೌಕೆಯೇ ಇರಾನ್ನ ಟಾರ್ಗೆಟ್. USS ಆಬ್ರಹಾಂ ಲಿಂಕನ್ ವಿಮಾನ ವಾಹಕ ನೌಕೆಯ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಇರಾನ್. ಮಿಸೈಲ್ಗಳ ಮೂಲಕ ದಾಳಿ ನಡೆಸಿದೆ IRGC. USS ಅಬ್ರಹಾಂ ಲಿಂಕನ್ ನೌಕೆಗೆ ಅಪಾರ ಹಾನಿಯನ್ನುಂಟು ಮಾಡಿದೆ. ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಏನಿದೆ, ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್, ಅದು ಅಮೆರಿಕದ ಪ್ರಮುಖ ಯುದ್ಧ ವಿಮಾನ ವಾಹಕ ನೌಕೆಯ ಮೇಲೆ ದಾಳಿ ಮಾಡಿದೆ. USS ಆಬ್ರಹಾಂ ಲಿಂಕನ್ ನೌಕೆಯ ಮೇಲೆ ದಾಳಿ ಮಾಡಿದೆ. ದಾಳಿಯ ಮಾಹಿತಿಯ ಕುರಿತು ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ IRGC. ಗಲ್ಫ್ ವಾರ್ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಮುಂದುವರಿತಾನೆ ಇದೆ. ಇರಾನ್ ಕೂಡ ಹಿಮ್ಮೆಟ್ಟುತ್ತಾ ಇಲ್ಲ, ಅಮೆರಿಕ ಕೂಡ ಸುಮ್ಮನೆ ಇರ್ತಾ ಇಲ್ಲ. ಯುದ್ಧ ವಿಮಾನಗಳನ್ನ ಹಾರಿ ಬಿಡೋದಕ್ಕೆ ಅನುವು ಮಾಡಿಕೊಡುವಂತಹ ನೌಕೆ ಅಬ್ರಹಾಂ ಲಿಂಕನ್ ನೌಕೆ, ಅಮೆರಿಕದ ಪ್ರಮುಖ ನೌಕೆ, ಅದರ ಮೇಲೆ IRGC ದಾಳಿ ಮಾಡಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿದ್ದೇವೆ ಅಂತ IRGC ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ, ಮಾಹಿತಿ ಬಿಡುಗಡೆ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮಾನ ವಾಹಕ ನೌಕೆಯ ಮೇಲೆ ಏನು ದಾಳಿ ನಡೆಸಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಪ್ರತಿಕ್ರಿಯಿಸಿದೆ. ಎಸ್, ಇರಾನ್ ಯುದ್ಧ ನೌಕೆ ಮೇಲೆ ದಾಳಿ ಪ್ರಯತ್ನ ನಡೆಸಿದ್ದು ನಿಜ. ದಾಳಿಯ ಪ್ರಯತ್ನ ನಡೆಸುವಾಗಲೇ ನೇವಿ ಗನ್ಗಳಿಂದ ಪ್ರತಿದಾಳಿ ನಡೆದಿದೆ. ಪ್ರತಿದಾಳಿ ನಡೆಸಿ ಇರಾನ್ ನೌಕೆಯನ್ನ ಹಿಮ್ಮೆಟ್ಟಿಸಿದ್ದೇವೆ ಅಂತ ಅಮೆರಿಕ ಹೇಳಿಕೊಂಡಿದೆ. USS ಆಬ್ರಹಾಂ ಲಿಂಕನ್ ವಿಮಾನ ವಾಹಕ ನೌಕೆಯ ಮೇಲೆ ಇರಾನ್ ದಾಳಿ ನಡೆಸಿರ್ತಕ್ಕಂಥದ್ದು ನಿಜ ಅಂತ ಅಮೆರಿಕ ಒಪ್ಕೊಂಡಿದೆ. ಆದರೆ ತಾವು ಹಿಮ್ಮೆಟ್ಟಿಸಿದ್ದೇವೆ, ದಾಳಿಯನ್ನ ಪ್ರತಿದಾಳಿ ನಡೆಸಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಅಮೆರಿಕದ
ಮತ್ತೊಂದು ವಿಮಾನವಾಹಕ ನೌಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಯುದ್ಧದ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು, ಸೂಕ್ಷ್ಮವಾಗಿರುತ್ತೆ ಪ್ರತಿಯೊಂದು ವಿಚಾರನೂ ಕೂಡ. ಅತಿ ದೊಡ್ಡ ಏರ್ಕ್ರಾಫ್ಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಮೆರಿಕದ USS ಜೆರಾಲ್ಡ್ ಫೋರ್ಡ್ ಯುದ್ಧ ನೌಕೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿರುವಂತಹ USS ಜೆರಾಲ್ಡ್ ಫೋರ್ಡ್ ಇದು ಇನ್ನೊಂದು ಪ್ರಮುಖ ಯುದ್ಧ ವಿಮಾನವಾಹಕ ನೌಕೆ. ಅಗ್ನಿ ಅನಾಹುತದಿಂದ 3 ನೌಕಾ ಯೋಧರಿಗೆ ಗಾಯಗಳಾಗಿದೆ. USS ಅಬ್ರಹಾಂ ಲಿಂಕನ್ ಪರಮಾಣು ಚಾಲಿತ ಅಮೆರಿಕದ ವಿಮಾನವಾಹಕ ಯುದ್ಧ ನೌಕೆ. ಇದರ ಮೇಲೆ ಇರಾನ್ ದಾಳಿ ಮಾಡಿದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ನೌಕೆ ಅಬ್ರಹಾಂ ಲಿಂಕನ್. ಈಗ ಇನ್ನೊಂದು ಯುದ್ಧ ನೌಕೆ ಸಮುದ್ರದಲ್ಲಿರ್ತಕ್ಕಂಥ ಜೆರಾಲ್ಡ್ ಫೋರ್ಡ್ ಮೇಲೂ ಕೂಡ ದಾಳಿಯಾಗಿದೆ. ಈ ಮರಳುಗಾಡಿನ ಸಮರದಲ್ಲಿ ಅಮೆರಿಕಕ್ಕೆ ಹಿನ್ನಡೆ ಆಗ್ತಾ ಇದೆಯಾ? ಅನ್ಕೊಂಡಷ್ಟು ಸುಲಭ ಇಲ್ಲ ಈ ಯುದ್ಧ ಅನ್ನೋದು ಅಮೆರಿಕಕ್ಕೆ ಮನವರಿಕೆ ಆಗ್ತಾ ಇದೆಯಾ? ಅಮೆರಿಕ ಯುದ್ಧ ವಿಮಾನ ಪತನವಾಗಿದ್ದ ಘಟನೆ ಏನಿದೆಯಲ್ಲ, ಅದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇರಾಕ್ ರೆಬೆಲ್ಸ್ ಈ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ದಾರಾ? ಇರಾಕ್ ರಣಾಂಗಣದಲ್ಲಿ ಟ್ರಂಪ್ ಸೇನೆಗೆ ಬಿಗ್ ಶಾಕ್. ಯಾಕಂತಂದ್ರೆ ಇರಾಕ್ನಿಂದ ಅಲ್ಲಿ ಸೇನಾ ನೆಲೆ ಇದೆ, ಅಮೆರಿಕದ ಸೇನಾ ನೆಲೆ ಇದೆ. ತನ್ಮೂಲಕ ಯುದ್ಧದ ದಾಳಿಗಳನ್ನು ಅಮೆರಿಕ ಮಾಡ್ತಾ ಇತ್ತು. ಇದೀಗ ಇರಾಕ್ ರೆಬೆಲ್ಸ್ ಯಾರಿದ್ದಾರೆ ಅವರು ಈ ಅಮೆರಿಕದ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದಾರೆ ಅಂತ ಹೇಳಲಾಗಿದೆ. ಅಮೆರಿಕ KC-135 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೇವೆ ಅಂತ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇರಾಕ್ ರೆಬೆಲ್ಸ್ ಯುದ್ಧ ವಿಮಾನವನ್ನು ನಾವು ಹೊಡೆದುರುಳಿಸಿದ್ದೇವೆ ಅಂತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಅನ್ನುವಂಥ ಗ್ರೂಪ್ ಅವರು ಹೇಳ್ಕೊಂಡಿದ್ದಾರೆ. ಜೆಟ್ಗಳಿಗೆ ಇಂಧನ ತುಂಬುವಾಗ KC-135 ವಿಮಾನವನ್ನು ಹೊಡೆದುರುಳಿಸಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ನಿನ್ನೆ ಇರಾಕ್ನ ವಾಯು ಪ್ರದೇಶದಲ್ಲಿ KC-135 ವಿಮಾನ ಕ್ರಾಶ್ ಆಗಿದೆ. ಈ ವಿಮಾನವನ್ನು ನಾಶಪಡಿಸಿದ್ದು ನಾವೇ ಅಂತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಗ್ರೂಪ್ ಹೇಳ್ಕೊಂಡಿದೆ. ಇರಾಕ್ನಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಗ್ರೂಪ್. ಇನ್ನು ಪರಮೋಚ್ಚ ಸರ್ವಾಧಿಕಾರಿಯಾಗಿ ಮುಸ್ತಫಾ ಪಟ್ಟಾಭಿಷೇಕದ ಬೆನ್ನಲ್ಲೇ ಇರಾನ್ ರಣಾವೇಶವನ್ನ ತೋರಿಸ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ತೈಲ ಭಂಡಾರಕ್ಕೆ ಕೊಳ್ಳಿ ಇಡ್ತಾ ಇದೆ. ಇರಾನ್ ಸಾಕಷ್ಟು ದಿಟ್ಟವಾಗಿ ನಿಂತು ಹೋರಾಟ ನಡೆಸ್ತಾ ಇದೆ. ಇರಾಕ್ನ ತೈಲ ರಿಫೈನರಿ ಮೇಲೆ ಕೂಡ ಡ್ರೋನ್ ದಾಳಿಯನ್ನು ನಡೆಸಿದೆ ಇರಾನ್. ಬೆಂಕಿಯುಂಡೆಯಾಗಿದ್ದಾವೆ ಇರಾಕ್ನ ತೈಲ ರಿಫೈನರಿಗಳು. ನೋಡಿ ಯಾವ ರೀತಿ ಆಯಿಲ್ ರಿಫೈನರೀಸ್ ಮೇಲೆ ಯಾವ ರೀತಿ ದಾಳಿ ನಡೆಸಿದೆ ಅಂತ. ಡ್ರೋನ್ ಮುಖಾಂತರ ನಡೆಸಿರ್ತಕ್ಕಂಥ ದಾಳಿ, ಒಂದು ಬೆಂಕಿಯ ಕಿಡಿ ಬಿದ್ದರೆ ಸಾಕು ಹೊತ್ಕೊಳ್ಳುತ್ತೆ, ಅಷ್ಟು ಅಪಾಯಕಾರಿ ಸನ್ನಿವೇಶ. ಒಂದು ಕಡೆ ಇರಾಕ್ನ ರೆಬೆಲ್ಸ್ ಯಾರಿದ್ದಾರೆ, ಅಲ್ಲಿನ ರೆಬೆಲ್ ಗ್ರೂಪ್ಗಳು, ಅವರು ಅಮೆರಿಕದ ಯುದ್ಧ ವಿಮಾನವನ್ನು ಹೊಡೆದುರುಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾಕ್ನ ಆಯಿಲ್ ರಿಫೈನರಿಗಳಿಗೆ ಡ್ರೋನ್ ಮೂಲಕ ಇರಾನ್ ದಾಳಿ ನಡೆಸಿದೆ. ದೃಶ್ಯ ನೋಡಿ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ರಿಫೈನರಿಗಳು ಹೊತ್ತಿ ಉರಿತಾ ಇದ್ದಾವೆ ಅಂತ. ಮುಗಿಲೆತ್ತರಕ್ಕೆ ಇದರ ಹೊಗೆ ಕವಿಯುತ್ತೆ ಅಷ್ಟೇ ಅಲ್ಲ, ಇದರ ಅಡ್ಡ ಪರಿಣಾಮಗಳು ತುಂಬ ಇರುತ್ತೆ. ಆಯಿಲ್, ಟನ್ಸ್ ಆಫ್ ಆಯಿಲ್, ಕೋಟ್ಯಂತರ ಟನ್ಗಳಷ್ಟು ಆಯಿಲ್ ಹೊತ್ತಿ ಉರಿತಾ ಇದೆ. ಜಗತ್ತಿಗೆ ಸರಬರಾಜಾಗಬೇಕಾಗಿದ್ದಂತಹ ಆಯಿಲ್ ವ್ಯತ್ಯಯದಿಂದಾಗಿ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಪಾಪ ಚಿಕ್ಕ ಚಿಕ್ಕ ಹುಡುಗರು ಇರ್ತಾರೆ, ಮಕ್ಕಳಿರ್ತಾರೆ, ಅವ್ರು ಹೊರಗಡೆ ಹೋಗೋಕ್ಕೂ ಆಗಲ್ಲ, ಅವ್ರ ಹತ್ರ ದುಡ್ಡಿರಲ್ಲ. ಸೊ ಜೋರಾಯಿತು ಗ್ಯಾಸ್ ಎಮರ್ಜೆನ್ಸಿ ಹಾಸ್ಟೆಲ್ಗಳಲ್ಲಿ. ಶಿವಮೊಗ್ಗದಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಶಿವಮೊಗ್ಗದ ಬಾಪೂಜಿ ನಗರ ಬಾಲಕರ ಹಾಸ್ಟೆಲ್ನಲ್ಲಿ ಆಹಾರಕ್ಕಾಗಿ ಹಾಹಾಕಾರ ಉಂಟಾಗಿದೆ. LPG ವ್ಯತ್ಯಯದಿಂದಾಗಿ ಸರಿಯಾಗಿ ಅಡುಗೆ ತಯಾರಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ, ಆಹಾರದ ಸಮಸ್ಯೆ ಆಗ್ತಾ ಇದೆ. ಎಲ್ಲ ಕಡೆನೂ ಕಟ್ಟಿಗೆ ಲಭ್ಯತೆ ಅಷ್ಟೇ ಚೆನ್ನಾಗಿರೋದಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಹಾಸ್ಟೆಲ್ಗಳಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕರ್ನಾಟಕದಲ್ಲೂ ಸಹ ಸಾಕಷ್ಟು ಸಿಲಿಂಡರ್ಗಳ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳಾಗಿದ್ದಾವೆ. ಈಗಾಗಲೇ ಹೋಟೆಲ್ ಉದ್ಯಮ ಸೇರಿದಂತೆ ಸಾಕಷ್ಟು ಕಡೆ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ. ಅದರಂತೆ ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಹಾಸ್ಟೆಲ್ಗಳಲ್ಲಿ ಗ್ಯಾಸ್ಗಳ ಕೊರತೆ ಇದೆಯಾ ಎನ್ನುವುದರ ಕುರಿತಾಗಿ ಈಗ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿರುವಂತದ್ದು. ಶಿವಮೊಗ್ಗದ ಬಾಪೂಜಿ ನಗರದಲ್ಲಿರುವಂತಹ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ನಾನೀಗಿದ್ದೇನೆ, ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು ಇಲ್ಲಿ ಆಲ್ರೆಡಿ ಗ್ಯಾಸ್ಗಳು ಇರುವಂತದ್ದು. ಯಾವುದೇ ರೀತಿಯ ಸಮಸ್ಯೆಗಳು ಶಿವಮೊಗ್ಗದ ಹಾಸ್ಟೆಲ್ಗಳಲ್ಲಿ ಕಾಣ್ತಾ ಇಲ್ಲ. ಎರಡು ರೀಸನ್ಗಾಗಿ ಇಲ್ಲಿ ಸಮಸ್ಯೆಗಳು ಕಾಣದೇ
ಇರೋದಕ್ಕೆ ಮುಖ್ಯ ಕಾರಣವಾಗಿರುವಂತದ್ದು ಒಂದು, ಈಗಾಗಲೇ PUC ಪ್ರಥಮ PUCಯ ವಿದ್ಯಾರ್ಥಿಗಳ ಎಕ್ಸಾಮ್ಗಳು ಮುಗ್ದಿರೋ ಕಾರಣಕ್ಕಾಗಿ ಅವರೆಲ್ಲರೂ ಸಹ ಮನೆಗೆ ಹೋಗಿದ್ದಾರೆ. ಹಾಗಾಗಿ ಒಂದಿಷ್ಟು ಅಂದ್ರೆ 100-120 ಜನ ಇದ್ದಂತ ಹಾಸ್ಟೆಲ್ಗಳ ಸಂಖ್ಯೆಯ ಮಕ್ಕಳಲ್ಲಿ ಈಗ ಒಂದು 20-30 ಜನ ಪ್ರಥಮ PUCಯ ವಿದ್ಯಾರ್ಥಿಗಳು ಮನೆಗೆ ಹೋಗಿರೋದ್ರಿಂದ ಅಲ್ಲಿ ಸಹ ಉಳಿತಾಯ ಆಗಿರುವಂತದ್ದು. ಹೀಗಾಗಿ ಶಿವಮೊಗ್ಗದ ಬಹುತೇಕ ಹಾಸ್ಟೆಲ್ಗಳಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿಯ ಗ್ಯಾಸಿನ ಸಮಸ್ಯೆಗಳು ಎದುರಾಗಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೀನಿ, ನಾನು ರಿಯಾಲಿಟಿ ಚೆಕ್ ಅನ್ನ ಸಹ ಮಾಡ್ತಿರುವಂತದ್ದು. ಇಲ್ಲಿ ಒಂದು 4-5 ಗ್ಯಾಸ್ಗಳಿರುವಂತದ್ದು, 2 ಗ್ಯಾಸ್ಗಳನ್ನ ಇಟ್ಟಿದ್ದಾರೆ. ಪ್ರತಿದಿನವೂ 2 ಗ್ಯಾಸ್ಗಳ ಅವಶ್ಯಕತೆ ಇದೆ. ಈ ಹಾಸ್ಟೆಲ್ನಲ್ಲಿ 130 ಜನ ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಈಗ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮುಗಿದಿರೋ ಕಾರಣಕ್ಕೆ ಅವರೆಲ್ಲರೂ ಮನೆಗೆ ಹೋಗಿರೋ ಹಿನ್ನೆಲೆಯಲ್ಲಿ ಈಗ ಪ್ರೆಸೆಂಟ್ ಆಗಿ 80-85 ಜನ ವಿದ್ಯಾರ್ಥಿಗಳು ಇಲ್ಲಿ ವಾಸವನ್ನ ಮಾಡ್ತಿರುವಂತದ್ದು. ಪ್ರತಿದಿನ 2 ಗ್ಯಾಸ್ ಸಿಲಿಂಡರ್ಗಳ ಅವಶ್ಯಕತೆ ಇದೆ. ಇಲ್ಲಿಯವರೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದೆ ಇರೋ ರೀತಿ ನೋಡ್ಕೊಂಡಿರುವಂತದ್ದು ಜಿಲ್ಲಾಡಳಿತ. ಹಾಗಾಗಿ ಶಿವಮೊಗ್ಗದ ಹಾಸ್ಟೆಲ್ಗಳಲ್ಲಿ ಗ್ಯಾಸ್ನ ಏನು ಅಭಾವ ಸೃಷ್ಟಿಯಾಗಿದೆ ಅದು ಯಾವುದೇ ರೀತಿಯಲ್ಲಿ ಕಾಣ್ತಾ ಇಲ್ಲ. ಎಲ್ಲಾ ರೀತಿಯಲ್ಲಿ ಸಹ ಗ್ಯಾಸ್ನ ಲಭ್ಯತೆ ಇರುವುದು ನಮಗೆ ಕಂಡು ಬಂದಿರುವಂತದ್ದು. ಭೀಮಾನಾಯಕ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.